ತುಂಬ ಬುದ್ಧಿ ಉಳ್ಳವನು. ಹಂಸ ಮತ್ಸ್ಯ ಕೂರ್ಮ ಅವತಾರಗಳನ್ನು ಯಾವಾಗ ಎತ್ತಬೇಕು, ಯಾರಿಗೋಸ್ಕರ ಮಾಡಬೇಕು ಅಂತ ಭಗವಂತನಿಗೆ ಮರ್ಯಾದೆಯನ್ನು ಎತ್ತಬೇಕು. ಇಂಥ ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಾಂ ನಾಭಿಮನ್ಯತೆ. ಇವನೊಬ್ಬ ಒಪ್ಪಿಕೊಳ್ಳಲಿಲ್ಲ, ಉಳಿದವರೆಲ್ಲ ಒಪ್ಪಿದ್ದಾರಲ್ಲ. ಕ್ಷತ್ರಿಯ ಕ್ಷತ್ರಿಯಂಜಿತ್ವ ರಣೇ ರಣಕೃತಾಂವರಃ ಯೋ ಮುಂಚತಿ ವಶೇ ಕೃತ್ವ ಗುರುರ್ಭವತಿ ತಸ್ಯ ಸಹ. ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನನ್ನ ಗೆದ್ದು ಯುದ್ಧದಲ್ಲಿ ಜೀವ ಭಿಕ್ಷೆ ಕೊಟ್ಟು ಯಾವನು ಹೊರಗೆ ಹೋಗು ಅಂತ ಕಳಿಸ್ತಾನೆಯೋ ಅವನಿಗೆ ಅವನು ಗುರು ಅಂತ ಹೇಳಬೇಕು. ಶಿಶುಪಾಲನಿಗೆ ಪ್ರಾಣದಾನ ಮಾಡಿದವನೋ ಈ ಕೃಷ್ಣ. ಅವತ್ತೇ ಕೊಲ್ಬೋದಾಗಿತ್ತು, ಇವತ್ತು ಬಿಟ್ಟಿದ್ದಾನೆ. ಶಿಶುಪಾಲನಿಗೂ ಕೃಷ್ಣನೇ ಗುರು ಅಂದ ಭೀಷ್ಮ. ಈ ಮಾತೆಷ್ಟು ಚೆನ್ನಾಗಿದೆ ನೋಡಿ. ಶಿಶುಪಾಲನ ಕಥೆ ಹೇಳಬೇಕು. ಅವನು ಹುಟ್ಟಿದಾಗ ಹಣೆಯಲ್ಲಿ ಒಂದು ಕಣ್ಣು, ಶಿವನಂತೆ ಮೂರನೇ ಕಣ್ಣು, ಬಹಳಷ್ಟು ಕೈಗಳು ಕಾಲುಗಳು, ಕಿರಿಸ್ತಾ ಇದ್ದಾನೆ ಬಹಳ ದೊಡ್ಡ ಸ್ವರದಲ್ಲಿ. ಭೂಮಿ ಆಕಾಶ ಎಲ್ಲ ಒಂದಾಗುವಂತೆ. ಹಡೆದ ತಾಯಿಗೆ ಭಯವಾಯಿತು. ಈ ಮಗು ಅಂತ ಕೆಳಗೆ ತಳ್ಳಿದಳು. ಅಶ್ರೀರವಾಣಿ ಹೇಳಿತು, ಇಲ್ಲ, ಈ ಮಗುವಿಗೆ ಸ್ವರೂಪ ಬರ್ತದೆ, ತಳ್ಳಬೇಡ ತಾಯಿ. ಆದರೆ ಯಾವಾಗ ಬರ್ತದೆ ಅಂದ್ರೆ, ನಿನ್ನ ಮನೆಗೆ ಬಂದ ಅತಿಥಿಗಳಲ್ಲಿ ಯಾರ ಮುಡಿಲಲ್ಲಿ ಈ ಮಗುವನ್ನು ಮಲಗಿಸಿದಾಗ ಸ್ವರೂಪ ಬರ್ತದೆಯೋ ಅವನಿಂದಲೇ ಅದಕ್ಕೆ ಮೃತ್ಯು ಎಂಬುದಾಗಿ ಅಶ್ರೀರವಾಣಿ ಹೇಳಿತು. ಸೂತಿಕಾಗ್ರಹದಲ್ಲಿ ಮಲಗಿದ್ದ. ಅವೆಲ್ಲ ಆಸ್ಪತ್ರೆ ಎಲ್ಲ ಇಲ್ಲ, ಮನೆಯಲ್ಲೇ ಒಂದು ರೂಮ್ನಲ್ಲಿ ಹೆರಿಗೆ ಆಗ್ತಿತ್ತು. 10 ದಿವಸದ ತನಕ ಬಾಣಂತಿ ರೂಮ್ನೊಳಗೆ ಯಾರೂ ಹೋಗುವಾಗಿಲ್ಲ. ಅವಳು ಊಟ ಕೊಡುವವರು ಕೈ ಕಾಲು ತೊಳ್ಕೊಂಡು ಮಾಡಿ ಬಹಳ ಪರಿಶುದ್ಧವಾದ ಹಳೆ ಕಾಲದಲ್ಲಿ ನೋಡಿದ್ದವ್ರಿಗೆ ಅರ್ಥವಾಗುತ್ತೆ. ಕಾಲು ಧೂಳು ಕೈ ಧೂಳು ಆಗಬಾರದು ಅಂತ. ಒಂದು ಮೊರದಲ್ಲಿ ಮಗುವನ್ನು ಬಿಟ್ಟು ಯಾರು ಹೊರಗಡೆ ದೊಡ್ಡವರು ಬಂದ್ರೆ ತೋರಿಸ್ತಿದ್ರು, ಒಳಗೆ ತಗೊಂಡು ಹೋಗ್ತಿದ್ರು. ಕುಂತಿ ಬಂದ್ರು, ಅವರು ಬಂದ್ರು, ಇವರು ಬಂದ್ರು, ಎಲ್ಲರೂ ಬಂದ್ರು. ಆಯ್ತು. ಒಂದು ದಿವಸ ಇಷ್ಟೆಲ್ಲಾ ಕಾರ್ಯಕ್ರಮದ ಮಧ್ಯದಲ್ಲಿ ಕೃಷ್ಣನೋ ಬಿಡು ಮಾಡಿಕೊಂಡು ಸೋದರತೆ ನೋಡಬೇಕು ಅಂತ ಹೋದ. ಆ ಫಸ್ಲಲ್ಲಿಯೇ ಕೂತಿದ್ದಾನೆ. ಇವಳು ತಾಯಿ ಮುಸುಗು ಹಾಕೊಂಡು ಎಲೆ ಅಡಿಕೆ ಬಾಯಿ ತುಂಬ ತುಂಬಿಕೊಂಡಿದ್ದವಳು ಸೋದರನಿನ ಮಡಿಯಲ್ಲಿಯೇ ತಂದು ಬಿಟ್ಲು ಆ ಮಗುವನ್ನು. ಬಿಟ್ಟ ಕೂಡಲೇ ಹಣೆಗಣ್ಣು ಮಾಯವಾಯಿತು, ಭಯಂಕರ ಕೈಗಳು ಹೋದವು. ಅತ್ಯಂತ ಸುಂದರವಾದ ಮಗುವಾಯಿತು, ಧ್ವನಿ ಚೆನ್ನಾಗಾಯಿತು. ಅದಾದ ಕೂಡಲೇ ಅಗೀತಾ ಇದ್ದ ತಾಂಬೂಲ ನಿಂತು ಹೋಯ್ತು ಅವಳ ಬಾಯಲ್ಲಿ. ಕೃಷ್ಣನ 2 ಪಾದಗಳನ್ನು ಹಿಡ್ಕೊಂಡ್ಲು. ಈ ಮಗುವನ್ನು ನಿನ್ನ ಗುಡಿಯಲ್ಲಿ ಹಾಕಿದ್ದೇನೆ ಕೃಷ್ಣ, ಇದ್ರ ಪ್ರಾಣ ನಿನ್ನ ಕೈಯಲ್ಲಿದೆ, ಕಾಪಾಡು ಅಂತ ಕೇಳಿಬಿಟ್ಟು ಸೋದರಕ್ಕೆ. ಅವಳು ಮಾಡಿದ ತಪ್ಪೇನು? ಅವಳನ್ನು ಆರಿಸಿಕೊಂಡ ಭಗವಂತ ಉಪಕರಣವಾಗಿ. ಈ ಮಗು ಅಲ್ಲಿ ಹುಟ್ಟಿತು, ಇವನ ಜನ್ಮ ವಿಮೋಚನೆಗೆ ನಿನ್ನ ಕಾಲು ಹಿಡ್ಕೊಂಡೆ. ಅಯ್ಯೋ ಸೋದರತ್ತೆ ಏನ್ ಮಾಡ್ತಿದ್ದೀಯ? ಇಲ್ಲಪ್ಪ, ನಿನ್ನ ಕೈಲಿ ಇದಕ್ಕೆ ಮೃತ್ಯು ಅಶರೀರವಾಣಿ ಹೀಗೆ ಹೇಳ್ತು, ನೀನು ಇದನ್ನು ಕಾಪಾಡಬೇಕು. ಕೃಷ್ಣ ಹೇಳಿದ, ಇಷ್ಟೇ ತಾನೇ, ಅವನು 100 ತಪ್ಪು ಮಾಡಿದ್ರು ನಾನು ಸಹಿಸ್ಕೊಳ್ತೇನೆ, ಹೋಗಮ್ಮ ಅಂದ. ಈ ಕಳ್ಳ 100 ಅಂದ್ರೆ 100 ಅಂತ ಲೆಕ್ಕ ಇಡ್ತಾನೆ ಅಂತ ಅವಳಿಗೆ ಗೊತ್ತಿಲ್ಲ. 99 + 1 ಅಂತ ಗೊತ್ತಿಲ್ಲ, 101 - 1 ಅಂತ ಗೊತ್ತಿಲ್ಲ. ಅವಳೇನು ತಿಳ್ಕೊಂಡು 100 ತಪ್ಪು ಮಾಡಿದ್ರು, 100 ಅಂದ್ರೆ ಅಸಂಖ್ಯವಾಚಿ, ಎಷ್ಟೇ ತಪ್ಪು ಮಾಡಿದ್ರು ಸಹಿಸ್ಕೊಳ್ತೇನೆ ಅಂತ ಎಷ್ಟಾದ್ರೂ ಸೋದರ ಮಾವ ಹೇಳಿದ್ದಾನೆ ಅಂತ ತಿಳ್ಕೊಂಡು ಸಭೆಯಲ್ಲಿ ಕೂತಿದ್ದಾನೆ. ಇವನು ಬೈತಾ ಇದ್ದಾನೆ. ಕೃಷ್ಣ 1, 2, 3 ಎಣಿಸ್ತಾ ಇದ್ದಾನೆ. ಎಷ್ಟಾಯಿತು? 80 ಆಯಿತು, 90 ಆಯಿತು, 99 ಆಯಿತು. ಆ ಹೊತ್ತಿಗೆ ಚಕ್ರವನ್ನು ಸ್ಮರಣೆ ಮಾಡಿ ಅವನ ಜನ್ಮವನ್ನು ವಿಮೋಚನೆ ಮಾಡ್ತಾನೆ. 100 ಅಂದ್ರೆ 100 ಲೆಕ್ಕ ಇಟ್ಟಿದ್ದಾನೆ ಕೃಷ್ಣ. ಅವನದನ್ನೆಲ್ಲ ವರ್ಣನೆ ಮಾಡ್ತಾ, ಗುರು ಅಂದ್ರೆ ಯಾರು ಅಂತ ಮೊದಲು ವರ್ಣನೆ ಮಾಡಿದ. ಭೀಷ್ಮನ ವಾಕ್ಯಗಳನ್ನು ತುಂಬಾ ಚೆನ್ನಾಗಿ ವಿವರಿಸಬೇಕು. ಒಂದು ಘಟ್ಟಕ್ಕೆ ನಿಲ್ಲಿಸ್ಕೊಂಡು ಬೇರೆ ತಗೊಳ್ತೇನೆ ಗ್ರಂಥವನ್ನ. ಜ್ಞಾನವೃದ್ಧಾಮಯ ರಾಜನ್ನೇ ಬಹವಃ ಪರ್ಯುಪಾಸಿತಾ ತೇಷಾಂ ಕಥಯತಾಂ ಶೌರೇ ಅಹಂ ಗುಣವತೋ ಗುಣಾನ್. ನಿನಗೆ ಯಾರಯ್ಯ ಹೇಳಿದ್ರು ಕೃಷ್ಣನೇ ಎಲ್ಲರಿಗಿಂತ ಪೂಜ್ಯ ಅಂತ? ಶಿಶುಪಾಲ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾನೆ ಭೀಷ್ಮ. ಬಹಳ ಜ್ಞಾನವುಳ್ಳ ಅನೇಕ ಹಿರಿಯರನ್ನು ಉಪಾಸನೆ ಮಾಡಿ ಅವರ ಬಾಯಲ್ಲಿಯೂ ಕೇಳಿದ್ದೇನೆ ಕೃಷ್ಣನೇ ಅವತಾರಿ ಪುರುಷ ಎಂಬುದಾಗಿ. ನಾನು ಒಬ್ಬನೇ ಅಲ್ಲ, ಈ ಸಭೆಯಲ್ಲಿ ಯಾರಿದ್ದಾರೆ? ವೇದವ್ಯಾಸನ ಕೇಳು, ವೈಶಂಪಾಯನ ಕೇಳು, ಪರಶುರಾಮರನ್ನು ಕೇಳು. ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇವನೊಬ್ಬ ಯಾತಕ್ಕೆ ನಾಯಿ ಅಂತ ಹೊಗಳ್ತಾ ಇದ್ದಾನೆ. ಇವನು ಅವನಿಗೆ ಯಾತಕ್ಕೆ ಪ್ರಸ್ತಾವನೆ ಮಾಡ್ತಿದ್ದೆ ಧರ್ಮರಾಜ ನೀನು? ಅರ್ಚಾಮಹೇ ಅರ್ಚಿತಂ ಸದ್ಧಿ. ಇವನು ನಾವು ಮಾಡೋದೇನು ಹೊಸ ಪೂಜೆ ಏನು? ನಾವು ರಾಜಸೂ ಸಭೆಯಲ್ಲಿ ಅಗ್ರ ಪೂಜೆ ಕೊಡದೇ ಇದ್ರೆ ಅವನಿಗೇನು ಕಡಿಮೆ ಆಗ್ತಿತ್ತ? ಎಲ್ಲರೂ ಮಾಡಿದ್ದ. ನಾವು ಮಾಡುವುದು ಅತ್ಯಂತ ಸಣ್ಣ ಪೂಜೆ. ದೊಡ್ಡ ದೊಡ್ಡ ಅವಾರ್ಡ್ ಬಂದವರಿಗೆ ನೀವು ಒಂದು ಅವಾರ್ಡ್ ಕೊಟ್ಟರೆ ಅದರಿಂದ ಅವರೇನು ದೊಡ್ಡವರಾಗೋದಿಲ್ಲ, ನೀವು ದೊಡ್ಡವರಾಗ್ತೀರಿ ಅವಾರ್ಡ್ ಕೊಟ್ಟ ಹಾಗೆ. ಕೃಷ್ಣನಿಗೆ ನಾವು ಮಾಡ್ತಾ ಇರೋದು ಮೊದಲನೇ ಪೂಜೆ ಅಲ್ಲ. ಅವನಲ್ಲಿ ಏನಿಲ್ಲ,
ಯಶಃ ಶೌರ್ಯಂ ಜಯಂ ಚ ಅಸ್ಯ ವಿಜ್ಞಾಯ ಅರ್ಚಾಂ ಪ್ರಯುಂಜಾಮಹೇ ಗುಣೈರ್ವೃದ್ಧಾನ ಚಕ್ರಮ್ಯ ಹರಿ ಅರ್ಚತಮೋ ಮತಃ. ಬೇರೆಯವರಲ್ಲಿ ಅಲ್ಪ ಸ್ವಲ್ಪ ಗುಣಗಳಿರಬಹುದು, ಅವೆಲ್ಲವನ್ನ ಮೀರಿಸಿದ ಗುಣಗಳು ಈ ಜಗನ್ನಾಥನಲ್ಲಿ ಉಂಟು. ವೈಶ್ಯರಲ್ಲಿ ಐಶ್ವರ್ಯದಿಂದ ಜ್ಯೇಷ್ಠತ್ವ ಹೇಳ್ತಾರೆ, ಬ್ರಾಹ್ಮಣರಲ್ಲಿ ಜ್ಞಾನದಿಂದ ಜ್ಯೇಷ್ಠತ್ವ ಹೇಳ್ತಾರೆ, ಕ್ಷತ್ರಿಯರಲ್ಲಿ ಬಾಹುಬಲದಿಂದ ಸೈನ್ಯ ಬಲದಿಂದ ರಾಜ್ಯ ಬಲದಿಂದ ಹಿರಿಯರು ಅಂತ ಹೇಳ್ತಾರೆ. ಭಗವಂತನಲ್ಲಿ ಯಾವ ದೃಷ್ಟಿಯಿಂದ ಹೇಳಬೇಕು? ಸಕಲ ಗುಣಸ್ವರೂಪನಾಗಿದ್ದಾನೆ, ಗುಣನಿಧಿಯಾಗಿದ್ದಾನೆ. ಪೂಜ್ಯತಾಯಾಂಚ ಗೋವಿಂದೇ ಹೇತು ದ್ವಾವಪಿ ಸಂಸ್ಥಿತವು. ಕೃಷ್ಣನಿಗೆ ಪೂಜೆ ಅನ್ನೋದಕ್ಕೆ ಎರಡು ಮುಖ್ಯವಾದ ಗುಣಗಳು. ವೇದ ವೇದಾಂಗ ವಿಜ್ಞಾನಂ ಬಲಂಚ ಅಭ್ಯಧಿಗಂತಥ. ಜ್ಞಾನ, ಶಕ್ತಿ, ವೀರ್ಯ, ಬಲ, ತೇಜಸ್ಸು, ಐಶ್ವರ್ಯ ಷಡ್ಗುಣಗಳು ಭಗವಂತನನ್ನು ಆಶ್ರಯಿಸಿವೆ. ಮನುಷ್ಯರಲ್ಲಿ ಒಂದಿದ್ರೆ ಒಂದಿರೋದಿಲ್ಲ, ಒಂದು ಕಾಲದಲ್ಲಿ ಒಂದಿದ್ರೆ ಒಂದಿರೋದಿಲ್ಲ. ದಾನಂ ದಾಕ್ಷ್ಯಂ ಶತಂ ಶೌರ್ಯಂ ಶ್ರೀಹಿ ಕೀರ್ತಿ ಬುದ್ಧಿರುತ್ತಮ ಸನ್ನತಿ ಶ್ರೀಹಿ ಧೃತಿ ತುಷ್ಟಿ ಪುಷ್ಟಿಸ ನಿಯತ ಅಚ್ಯುತೆ ತಮಿಮಂ ಗುಣ ಸಂಪನ್ನಂ ಆಚಾರ್ಯಂ ಪಿತರಂ ಗುರುಂ ಅರ್ಘ್ಯಂ ಅರ್ಚಿತಂ ಅರ್ಚಾಹಂ ಸರ್ವೇ ಸಂಖ್ಯಂತು ಮರ್ಹತ. ಶಿಶುಪಾಲನ್ನು ಮರೆತು ಬಿಡಿ ಇಂದ ಸಭೆಯವರಿಗೆಲ್ಲ ಕೈ ಮುಗಿದ. ಬ್ರಾಹ್ಮಣರೇ, ಕ್ಷತ್ರಿಯೋತ್ತಮರೇ, ಅವನು ಹೋದ್ರೆ ಹೋಗ್ತಾನೆ ಪಿಶಾಚಿ. ನೀವೆಲ್ಲರೂ ನಾವು ಮಾಡಿದ ಪೂಜೆಯನ್ನು ಒಪ್ಪಿ ಎಲ್ಲರೂ ಒಂದು ಕೈ ಚಪ್ಪಾಳೆ ಹಾಕಿ ಭೀಷ್ಮ ಕೇಳಿದ ಸಭೆಯಲ್ಲಿ. ಎಲ್ಲರೂ ಚಪ್ಪಾಳೆ ಹಾಕಿಬಿಟ್ರು. ದುರ್ಯೋಧನ ಮುಖ ಇಷ್ಟ ಆಯಿತು. ಅಯ್ಯೋ, ನಮ್ಮ ಪಾರ್ಟಿ ಏನು ಮಾಡಲಿ? ಪ್ರಕಟವಾಗಿ ಶಿಶುಪಾಲನ ಕಡೆ ನಿಂತರೆ ಅವನಿಗಾದ ಗತಿ ನನಗಾಗತ್ತೆ. ಚಪ್ಪಾಳೆ ಹಾಕೋಣ ಅಂತ ಕೈ ಬರ್ತಾ ಇಲ್ಲ. ಎಷ್ಟು ಸಂಕಟ ಪಟ್ಟಿರ್ಬೇಕು ಅವತ್ತು ದುರ್ಯೋಧನ. ರಾಜಾಮುಖಂ ಮನುಷ್ಯಾಣ ಭೀಷ್ಮ ಹೇಳ್ತಾನೆ. ಮುಖ ಅಂದ್ರೆ ಇಲ್ಲಿ ಪ್ರಧಾನ ಅಂತ. ರಾಜನನ್ನ ಮುಂದಿಟ್ಟುಕೊಂಡು ಸಮಾಜ. ನದೀನಾಂ ಸಾಗರೋ ಮುಖಂ, ನದಿಗಳಲ್ಲಿ ಸಮುದ್ರಕ್ಕೆ ಹೋಗ್ತವೆ. ನಕ್ಷತ್ರಾಣಾಂ ಮುಖಂ ಚಂದ್ರ, ಆದಿತ್ಯ ತೇಜಸಾಂ ಮುಖಂ, ಪರ್ವತಾನಾಂ ಮುಖಂ ಮೇರು, ಗರುಡ ಪತತಾಂ ಮುಖಂ, ಊರ್ಧ್ವಂ ತಿರ್ಯಕ್ ಅದಶ್ಚೈವ ಯಾವತೀ ಜಗತೋ ಗತಿ. ಈ ಜಗತ್ತಿಗೆ ಮೇಲೆ ಕೆಳಗೆ 10 ದಿಕ್ಕುಗಳಲ್ಲಿ ಏನು ಗತಿ ಅಂತ ಮುಂದುಂಟೋ. ಸದೇವ ಕೇಶು ಲೋಕೇಶು, ದೇವ ಮನುಷ್ಯ ಯಕ್ಷ ಪಿಶಾಚ ಎಲ್ಲರಿಗೂ ಗತಿ ತೋರಿಸುವವನು ಭಗವಾನ್ ಕೇಶವೋ ಮುಖಂ. ಉತ್ತಮ ಗತಿ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನೇ ಎಲ್ಲರಿಗೂ ಗತಿ ಎನ್ನುವ ಶ್ರೀನಾಮ ಬರ್ತದೆ. ಉತ್ತಮ ಗತಿ. ಒಂದು ಶ್ರೀನಾಮಕ್ಕೆ ಅಷ್ಟು ಅರ್ಥ ಮಾಡಬಹುದು. ಇದೆಲ್ಲ ಹೇಳಿದ ಮೇಲೆ ಮತ್ತೆ ಮೇಲೆ ಕೆದ್ದ ಶಿಶುಪಾಲ. ನಾ ಹೇಳಿದ್ದೆ ಸಾಕು ಅಂತ ಇನ್ನಷ್ಟು ಅಬದ್ಧಕ್ಕೆ ಅಪ್ಪಣಿ ಅಂತ ಶುರು ಮಾಡಿದೆಯಲ್ಲ ಅಂತ ಹೇಳಿ ಇನ್ನಷ್ಟು ಬಾಯಿಗೆ ಬಂದು ಬೈತಾನೆ. ಆಗ ಭೀಷ್ಮ ಭಗವಂತನ ದಶಾವತಾರಗಳನ್ನು ವರ್ಣನೆ ಮಾಡ್ತಾನೆ. ನಮ್ಮ ದಾಕ್ಷಿಣಾತ್ಯ ಮಹಾಭಾರತದಲ್ಲಿ ವಿಶೇಷ ಪಾಠ ಇವೆಲ್ಲ. ಔತ್ರೇಯ ಪಾಠದಲ್ಲಿಲ್ಲ. ಕೃಷ್ಣನ ಒಂದೊಂದೇ ಲೀಲೆಗಳನ್ನು ಹಿಡಿದು ಜರೆದು ತಪ್ಪಾಗಿ ನೋಡ್ತಾನೆ ಶಿಶುಪಾಲ. ಶೂರನ್ ಕುಲತ್ತೋರ್ ಕುಬೇರನ್ ಕುಲತ್ತೋರ್ சுடற்பாவகப்பேரன் குலத்தோர்கள் முதலோர் இருந்தார்கள். பேர் பெத்தவி பேர் வீரங்கொலோ வாಹುசாரங்கொலோ சல்வமிச்சங்கொலோ பூரம்புராசி புவிக்கு என்றும் முதுவோர்கள் புதுவோர்கள்களೋ. ಇದು ತಮಿಳಿನ ಮಹಾಭಾರತ. ಶೂರನ್ ಕುಲತ್ತೋರ್, ಸೂರ್ಯ ಅನ್ನೋದು ಶೂರ ಮಾಡಿದರು. ಈ ಸಭೆಯಲ್ಲಿ ಸೂರ್ಯವಂಶದವರಿದ್ದಾರೆ. ಕುಬೇರನ್ ಕುಲತ್ತೋರ್, ಗಂಧರ್ವರ ಕುಲದವರಿದ್ದಾರೆ. ಶುಡರ್ ಪಾವಕ ಪೇರನ್, ಅಗ್ನಿಕುಲದವರಿದ್ದಾರೆ. ಅಗ್ನಿಕುಲದವರೆಂದ್ರೆ ಯಾರು? ಕ್ಷತ್ರಿಯರಲ್ಲಿ ಇವತ್ತು 3 ವಂಶ ಹೇಳ್ತೇವೆ. ಸೂರ್ಯವಂಶ, ಚಂದ್ರವಂಶ 2. 3ನೇದು ಅಗ್ನಿವಂಶದ ಕ್ಷತ್ರಿಯರು ಕರ್ನಾಟಕದಲ್ಲಿದ್ದಾರೆ. ತಿಗುಳರು. ಧರ್ಮರಾಜನ ದೇವಸ್ಥಾನ ನಡೆಸ್ತಾರೆ ನೋಡಿ. ಒಂದಿ ಕುಲದವರು ಅಂತ ಹೇಳ್ಕೊಳ್ತಾರೆ. ಅಗ್ನಿಕುಲದ ಕ್ಷತ್ರಿಯರವರು. ಎಷ್ಟು ಸೂಕ್ಷ್ಮ ವಿಷಯ ಮಹಾಭಾರತದಲ್ಲಿದೆ. ತಿಗುಳರು ಗೊತ್ತಿಲ್ಲ ಇದು. ಈ ತಿಗುಳ ಶಬ್ದ ಹಾಗೆ ಬಂತು. ತ್ರಿಕುಲ, ಅವರಲ್ಲಿ 3 ಫ್ಯಾಮಿಲಿ ಇತ್ತು. ಅದು ತ್ರಿಕುಲ ಹೋಗಿ ತಿಗುಳರು ಅಂತಾಯಿತು. ಅವರೆಲ್ಲ ಕ್ಷತ್ರಿಯರು. ಅನೇಕರು ಗೊತ್ತಿಲ್ಲ ಅದು. ಶೂರನ್ ಕುಲತ್ತೋರ್ ಕುಬೇರನ್ ಕುಲತ್ತೋರ್ சுடற்பாவக பேரன் குலத்தோர்கள் முதலೋರ್ ಇರುಂದಾರ್ಹಳ್ பெயர் பெற்று. ಪ್ರಸಿದ್ಧ ಹೆಸರಿನವರೆಲ್ಲ ಇದ್ದಾರೆ ಈ ಸಭೆಯಲ್ಲಿ. ಪೆಯರ್ ಪೆತ್ತ ಪೇರ್ ವೀರಂಗೊಲೋ ಬಾಹುಸಾರಂಗೊಲೋ, ಬಾಹುಸಾರ ಕ್ಷತ್ರಿಯರು ನೋಡಿ ಮಹಾಭಾರತದಲ್ಲಿ. ಇಲ್ಲಿ ಭಾರತದಲ್ಲಿ ಬಾಹು ಅನ್ನೋದನ್ನು ವಾಹು ಮಾಡಿದ್ರು. ವಾಹುಸಾರಂಗೊಲೋ
ಶಲ್ವಮಿಚ್ಚಂಗೊಲೋ ಐಶ್ವರ್ಯ ಎಷ್ಟು ಗಳಿಸಿರವರಲ್ಲಿ ಪೂರಂಬುರಾಶಿ ಭುವಿಕ್ಕೆ ಸಮುದ್ರ ಪೂರ್ತಿ ಸುತ್ತುವರೆದಿರುವ ಈ ಭೂಮಿಯಲ್ಲಿ ಎನ್rum ಮುದುವೋರ್ಗಳು ಪೊದುವೋರ್ಗಲ್ಲೋ ಮುದುವೋರ್ಗಳು ಗೊಲ್ಲರು. ಈ ಗೊಲ್ಲರನ್ನು ಯಾರಾದರೂ ದೊರೆಗಳು ತಪ್ಪಿದ್ದಾರೆಯೇ? ಗೊಲ್ಲರ ರಾಜ ಯಾರಿದ್ದಾರೆಯೇ ಸಭೆಯಲ್ಲಿ? ಇವನಿಗೆ ಅದು ಪೂಜೆ ಮಾಡ್ತೀರಿ ಕೃಷ್ಣನಿಗೆ? ಪರಾಶರ ಮುನಿವನ್ ಮೊದಲಯಾಂ ಪಡಿಯೇ ಪಹರ್ಲನೈ. ಇಲ್ಲಿ ಭಾರತದಲ್ಲಿ ಕೃಷ್ಣನಿಗೆ ಅರ್ಘ್ಯ ಪೂಜೆ ಅಂತ ಹೇಳಿದವರು ಭೀಷ್ಮರಲ್ಲ, ವೇದವ್ಯಾಸರು ಹೇಳಿದರು ಅಂತ ಬರೆದಿದ್ದಾರೆ ತಮಿಳು ಭಾರತದಲ್ಲಿ. ಅವರನ್ನು ಬೈಬೇಕು, ಬಾಯಿ ಬರ್ತಾ ಇಲ್ಲ. ಭೀಷ್ಮನಾದರೂ ಬೈತಿದ್ದ ಮದುಗುವೆ ಅಂತ, ವೇದವ್ಯಾಸರನ್ನು ಹಾಗೆ ಬೈಯುವುದು? ಅದಕ್ಕೊಂದು ಉಪಾಯ ಹುಡುಕಿದ. ಪರಾಶರ ಮುನಿವನ್ ಮೊದಲಯಾಂ ಪಡಿಯೇ ಪಹರ್ಲನೈ. ಭೀಷ್ಮ, ಅವ್ರು ಹೇಳಿಬಿಟ್ಟ ವೇದವ್ಯಾಸ, ನಿನಗೆ ಬುದ್ಧಿ ಇಲ್ಲ, ಮಂಕಾಯಿತು, ಅವ್ರು ಹೇಳಿದಾಗ ಕೇಳಿಬಿಟ್ಟೆ ನೀನು. ಪಳುದಿರಾಮಾತ್ವಂ ರಾಜಮಂಡಲತ್ತೆನ್ಮರಭಿನಾಲ್. ಪಳುದು ದೋಷ ಎಳ್ಳಷ್ಟು ಇಲ್ಲದೆ ಇರ್ತಕ್ಕಂಥ ಚಕ್ರವರ್ತಿಯ ಕುಲದಲ್ಲಿ ಒಲಿಯಾಲ್ ಏತ್ತಂ ಪರಂಪರೆಯಿಂದ ಮರಭಿನಾಲ್. ಪರಂಪರೆಯಿಂದ ಯಾರು ದೊಡ್ಡವರು? ಒಲಿಯಾಲ್. ಒಲಿ ಅಂದ್ರೆ ಬಲವುಳ್ಳವರು ಯಾರು? ಏತ್ತಮಂ ತೋತ್ತಮಂ ಉಡೆಯೋನ್ ಸುರಾಸುರರು ಯಕ್ಕಂ ಕಂಜನೈ. ದೇವತೆಗಳು ಅಸುರರು ಏಕಪ್ರಕಾರವಾಗಿ ಜಗತ್ತಿನಲ್ಲಿ ತುಂಬಾ ಕೊಂಡಾಡುತ್ತಿದ್ದ ಒಬ್ಬ ದೊರೆ ಇದ್ದ, ಅವನೇ ಕಂಸ ಮಹಾರಾಜ. ನೋಡಿ, ಕಂಸನಿಗೆ ಇವನು ವಕಾಲತ್ ವಹಿಸ್ತಾ ಇದ್ದಾನೆ. ಯಾರು? ಪರಾಶರ ಮುನಿವರು ಮಗನ ಮಾತು ಬಿಟ್ಬಿಡು. ಪಳುದಿಲ ಮಾತಂ ಇರಾಜ ಮಂಡಲತ್ತೆನ್ಮರವಿನಾಲ್ ಒಲಿಯಾಲ್ ಏತ್ತಮಂ ತೋತ್ತಮಂ ಉಡೆಯೋನ್ ಸುರಾಸುರರು ಯಕ್ಕಂ ಕಂಜನ ಇಮಲೆವಾನ್. ಆ ಕಂಸನನ್ನೇ ಕೊಂದ ಇವನು. ರಾಜಹತ್ಯೆಯಾಯಿತು. ರಾಜದ್ರೋಹಿ. ಕೃಷ್ಣನಿಗೆ ರಾಜದ್ರೋಹಿ ಅಂತ ಪಟ್ಟ ಕಟ್ಟಿದ. ಗುರುದ್ರೋಹಿ, ಸೋದರ ಮಾವನನ್ನು ಕೊಂಡವನು. ಶೂರನ್ಮಾಮಹನ್, ಶೂರನ ಮಗ ಶೌರಿ ವಸುದೇವ, ಅವನ ಮಗ ಇವನು. ಅವನು ವೈತ್ತು ಉದಿತ್ತಾನ್, ಹೊಟ್ಟೆ ತೊಳೆಯೋದು ಕೊಟ್ಟಿದ್ದಾನೆ ವಸುದೇವನ ಕುಟುಂಬದಲ್ಲಿ. ದರಾದರ ವಿಷಯೇ ಪಿರಂದೆ. ಈ ಭೂಮಿಯಲ್ಲಿ ಹುಟ್ಟಿದ ಜಾತಿಗೆ ಬರೀ ಅನ್ಯಾಯಗಳ ಪರಂಪರೆ ಮಾಡುವುದಕ್ಕೆ ಇವನ್ ಕತ್ತದು ಎತ್ತನ ಇಂದ್ರಜಾಲಂ. ಇವನು ಮಾಡೋದೆಲ್ಲ ಮೋಸ, ಬರೀ ಇಂದ್ರಜಾಲ. ಆಹಾ ಆಹಾ, ಇಂದ್ರನ ತಮ್ಮ ಅಲ್ಲವೇ ಉಪೇಂದ್ರ, ಅದಕ್ಕೆ ಇಂದ್ರನ ಮೋಸ ಎಲ್ಲ ಬಂದ್ಬಿಡ್ತವನಿಗೆ. ಬರೀ ತಪ್ಪನ್ನೇ ಮಾಡ್ತಿದ್ದಾನೆ. ಏನು ಮೋಸ ಮಾಡಿದ, ಏನು ಮಾಯ ಮಾಡಿದ? ಶತ್ರವಾನಂದ್ರ ಸುಖಂತಿರುತ್ತಾದೈ ಶೂದಿಹೈ ತೋನ್ರಿಯ ಪಡುದೆ. ಶತ್ರವ, ನೀ ಹೇಳಿದೆಲ್ಲ. ಶುಕಂತಿರುತ್ತಾದೈ, ಶುಕನ ಪಿತಾ ವೇದವ್ಯಾಸ, ನೀ ಹೇಳಿದೆಲ್ಲ. ಶೂದಿಹೈ ತೋನ್ರಿಯ ಪಡುದೆ. ಸೂತಿಕಾಗ್ರಹದಲ್ಲಿ ಇವನು ಹುಟ್ಟುವಾಗಲೇ ಕೃಷ್ಣನ ಜನ್ಮದಿಂದ ಆರಂಭ ಮಾಡಿದ ಬಯ್ಯುವುದಕ್ಕೆ ನಮಗೆ ಮೈ ಬೆವರ್ತಾ ಇದೆ. ಅಲ್ಲ, ಅವತಾರ ಕಾಲದಲ್ಲಿ ಬಯ್ಯೋದಕ್ಕೇನಿದೆ ಕೃಷ್ಣನಿಗೆ ಅಂತ ಕೇಳಿದ್ರೆ, ಪೆತ್ರತಾಯಿತ್ತಾನು ಪಿತಾವಂ ಮುನ್ವಣಂಗ. ಅಪ್ಪ ಅಮ್ಮ ಇಬ್ರು ವಸುದೇವ ದೇವಿಕೆಯರು. ತಮಂಬುಜಂ ಬಾಲಕಮಂಬುಜಕ್ಷಣಂ, ತಮದ್ಭುತಂ ಬಾಲಕಮಂಬುಜಕ್ಷಣಂ. ಚತುರ್ಭುಜಧಾರಿಯಾಗಿ ಶ್ರೀವತ್ಸ ಕೌಸ್ತುಭ ವನಮಾಲೆ ಧರಿಸಿಕೊಂಡು ಆ ಬಂದಿಖಾನೆಯಲ್ಲೇ ಬೆಳಗುವಂತ ಹುಟ್ಟಿದ ಮುಖವನ್ನ ಅತ್ಯಂತ ಗೌರವದಿಂದ ಭಕ್ತಿಯಿಂದ ವಸುದೇವನು ದೇವಿಕೆಯು ನಮಸ್ಕಾರ ಮಾಡಿ, ಅಯ್ಯೋ ಇಷ್ಟು ಶ್ರೇಷ್ಠನಾದ ನೀನು ಬಂದಿಖಾನೆಯಲ್ಲಿ ಹುಟ್ಟಿದ್ದಿಲ್ಲ, ಅಯಂತು ಅಸಭ್ಯ, ಇದು ಒಂದೇ ತಪ್ಪು ನೀವು ಮಾಡಿದ್ದು, ಪಾಪಿಗಳ ಹೊಟ್ಟೆಯಲ್ಲಿ ಬಂದಿಯಲ್ಲ ಅಂತ ಅವರೇನೋ ಗೌರವಕ್ಕೆ ಅಂತ 4 ಮಾತನ್ನಾಡಿದರೆ, ಇವನೇನು ಮಾಡಿದ ಕೃಷ್ಣ? ಪೇಷಲಾ ಉರೆಯಲಾಂ ಪೇಶಿ, ಹೇಳಬಾರ್ದೆಲ್ಲ ಹೇಳಿ ತಲೆ ಕೆಡಿಸಿ ಅವರಿಗೆ ಕತ್ರಮಾಯನ. ಏನು ಹೇಳಿದ ಅವರಿಗೆ? ಅಮ್ಮ, ನೀನೇ ಪ್ರಾರ್ಥನೆ ಮಾಡಿದ್ದೆ 3 ಜನ್ಮದಲ್ಲಿ ನಾನು ಮಗ ಆಗಬೇಕು ಅಂತ. 1ನೇ ಜನ್ಮದಲ್ಲಿ ಕೃಷ್ಣ ಎಂಬುದಾಗಿ ಹೆಸರು, 2ನೇ ಜನ್ಮದಲ್ಲಿ ಅದಿತಿ ಎಂಬುದಾಗಿ ಹೆಸರು. ಇದೆಲ್ಲ ಕೇಳಿದ್ದೆ ಅವಳಿಗೆ ನೆನಪೇ ಇರಲಿಲ್ಲ ಪಾಪ. ಇದೆಲ್ಲ ಹೇಳಿ ತಲೆ ಕೆಡಿಸಿ ಕೊನೆಗೇನು ಮಾಡಿದ? ಆ ಹಡೆದವಳ ಹೊಟ್ಟೆಗೆ ದಕ್ಕದೇ ಇರುವಂತೆ ಕೈ ಕೊಟ್ಟು ಅಲ್ಲಿಂದಲ್ಲೇ ಹೊರಗೆ ಬಂದ್ರಲ್ಲ ಈ ಪಾಪಿ, ಇವನಿಗೆ ಪೂಜೆ ಅರ್ಹವೇ ಎಂಬುದಾಗಿ ಆ ಕೃಷ್ಣಾವತಾರಕ್ಕೆ ಮಂಗಳಾಶಾಸನ ಮಾಡ್ತಿದ್ದಾನೆ. ಬೇರೆ ಭಾರತದಲ್ಲಿಲ್ಲ. ಹೋಗ್ಲಿ, ಸುಮ್ಮನೆ ಹೋದ್ನೆ ಅಂದ್ರೆ ಕನ್ನಿ ಅಂಗಿರಪ್ಪ. ನಂದಗೋಪರಿಗೊಂದು ಕನ್ನಿಕೆ ಹುಟ್ಟಿದಳು ದುರ್ಗೆ. ಕಾರಿರುಳು ಕಾಳಿಂದಿನಿಂದಿ. ಆ ಕಪ್ಪು ಕತ್ತಲೆ, ನದಿಯೂ ಕತ್ತಲೆ, ಇವನು ಕಪ್ಪು. ಹೊತ್ಕೊಂಡು ಹೋಗಿವರಪ್ಪ ನದಿ ಆಚೆಗೆ. ಅಟ್ರೈನಾಳ್ ಹುಟ್ಟಿದ ಅದೇ ದಿವಸ ಅಂಡರಾನವರ್ಕೆ ಆ ನಂದಗೋಪರು ವೈಶ್ಯ ತಿಲಕರೇನಿದ್ದರು, ಅವರಿಗೆ ಎಲ್ಲ ಅರಸನಕ್ಕೆ ಅವರು ಮಹಾನಾನ ಎಲ್ಲ ಬಿಟ್ಟು ಗೊಲ್ಲ ಕುಲಕ್ಕೆ ಹೋಗಿ ಗೊಲ್ಲದ ಕುಲ ಆಲಿಸಿಕೊಂಡ. ಹುಟ್ಟಿದ ಮನೆಯೆಲ್ಲಾರು ಇದ್ರೆ
ಅದು ವಸುದೇವರ ಮಗ ಎಷ್ಟಾದರೂ ಅಧಮಕುಲವೋ ಎಂಥದೋ ಒಂದು ಕ್ಷತ್ರಿಯರ ಮಗ ಅಂತ ಅನ್ಸ್ಕೋಬಹುದಾಗಿತ್ತು. ಎಲ್ಲಿ ಹೋಗುತ್ತೆ ಅವನು ಕಲ್ತು ಚಾಲು. ಆ ಬುದ್ಧಿ ಅಂತಹದ್ದು, ಇವನು ಯೋಗ್ಯತೆ ಅಂತಹದ್ದು. ಗೊಲ್ಲರ ಕುಲ ಆಯಿಸಿಕೊಂಡ, ಇಂದ ತಾಯಿ ಒಡಿವಂಕೊಂಡು ಪೂತನಾ ಪ್ರಸಂಗ ತಗೊಂಡ. ನಿಮ್ಮ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಇದು ಇಲ್ಲಿ ಭಾರತ ಓದಿದ್ರೆ ಅಳಬೇಕು ಅನ್ಸುತ್ತೆ. ಇವತ್ತೆಲ್ಲ ನಾನು ವಿಶ್ರಾಂತಿಯೇ ತಗೊಂಡಿಲ್ಲ, ಬೆಳಿಗ್ಗೆಯಿಂದ ಓದ್ತಾ ಕೂತಿದ್ದೇನೆ ನಾನು. ಅವನು ಹೇಳಿದ್ದೆಲ್ಲ ನಿಜ, ದೃಷ್ಟಿ ಸರಿ ಇಲ್ಲ ಅಷ್ಟೇ. ಅದು ಇಂದ್ರ ತಾಯಿ ಒಡಿವಂಕೊಂಡು ಉಳಮುರುಹಿ, ಹಡದ ತಾಯಿ ದೇವಕಿ ಅಂತ ವೇಷಭೂಷಣ ತೊಟ್ಟುಕೊಂಡು ಪಾಪ ಆ ಪೂತನೆ ಬಂದಳು. ಉಳಮುರುಹಿ, ಹೃದಯ ಕರಗಿ, ಇಣಮುಲೈ ತಡತ್ತು ಅಣೆಯಿತ್ತು. ಅವಳಲ್ಲಿದ್ದು ಎದೆ ಹಾಲು ಒಂದೇ, ಅದನ್ನು ಕೊಡಬೇಕು ಅಂತ ಬಾಯಿಗೂಡಿಸಿದರೆ ಅಮುದಂಪು ಅಂದ್ರ ಪಾಲ್ ಕೊಡುಪ್ಪ, ಅಮೃತದಂತ ಹಾಲು ಕೊಟ್ಟಳಂತೆ. ಇವ ರುಚಿ ನೋಡಿದ್ದನೆ ಈ ಭಂಡ. ತಮಿಳು ಅರ್ಥವಾಗುತ್ತೆ ನೋಡಿ, ವಿಲಿ ಭಾರತದ ತಮಿಳು. ಅಮುದಂಪೋ ಪೋಂಡ್ರ ಪಾಲ್ ಕೊಡುಪ್ಪ, ಪೊಳಿಮುಲೈ ಪಾಲೋ ಪೂಸನೈ ಉಯಿರ್ ಹೊಲೋ. ಇವನುಂಡನಲ್ಲ, ಅವಳು ಕೊಟ್ಟ ಹಾಲನ್ನೇ ಇವನು ಸ್ವೀಕಾರ ಮಾಡಿದನೋ ಅಥವಾ ಪ್ರಾಣವನ್ನೇ ತಗೊಂಡು ಹೋಗಿಬಿಟ್ನೋ. ನೂಹರಂದಾನ್ ಶಾನ್ರ ಪೇರ್ ಉರಲಾಲ್ ಉರಿದೋರುಂ ಎಟ್ಟ ತೈರುಡನ್ ನರು ನೈಪಾಲರಂದಿ. ಅದು ಬಿಟ್ಬಿಡಿ. ಇವನು ಹಾಡದೇ ಇರೋ ಮನೆ ಇದೆಯೇ ನೋಡಿ, ಗೋಕುಲದಲ್ಲಿ ಕೇಳ್ಕೊಂಡ್ಬನ್ನಿ. ಇವನು ನಟನ ಮಾಡದೇ ಇರುವ ಮನೆ, ಒಂದು ಚೂರು ಬೆಣ್ಣೆ ಭಿಕ್ಷೆ ಎತ್ತಿದ್ದಾನೆ ಮನೆ ಮನೆಗೆ ಹೋಗಿ. ಇವನು ಹಾಲು ಕೊಡಿ, ಬೆಣ್ಣೆ ಕೊಡಿ, ತುಪ್ಪ ಕೊಡಿ ನಾಟ್ಯ ಮಾಡಿದ್ದಾನೆ ಒಂದೊಂದು ಮನೆಯಲ್ಲಿ. ಚಂಡಾಳ ಅಷ್ಟು ಭಿಕ್ಷೆ ಎತ್ತಿದವನು. ಅವನಿಗೆ ಪಟ್ಟಾಭಿಷೇಕ ಮಾಡುವುದೇ. ನಾವ್ಯಾರು ಮಾಡಿದ್ವಿ ಕೆಲಸವನ್ನ? ಶಿಶುಪಾಲ ಮಾಡಿದ್ರೆ ಚೀಮಾರಿ ಹಾಕ್ತಿದ್ರು. ಕೃಷ್ಣ ಮಾಡಿದ್ರಿಂದ ಅದಕ್ಕೆ ಭೋಗ್ಯತೆ ಉಂಟಾಯಿತು. ಕೃಷ್ಣ ಮುಟ್ಟಿದ ಬೆಣ್ಣೆ ಅಂದ್ರೆ ಆ ನವನೀತ ಕೃಷ್ಣನ ದರ್ಶನ ಮಾಡಬೇಕು ನೀವು. ಒಂದು ಕೈ ಮೇಲೆ ಕೆತ್ತಿದ್ದಾನೆ, ಒಂದು ಕೈ ಬೆಣ್ಣೆ ಇಟ್ಕೊಂಡಿದ್ದಾನೆ, ಕುಣಿದಾಡ್ತಾನೆ. ಕಾಳಿಂಗ ನರ್ತನಕ್ಕಿಂತ ಮೋಹಕವಾದ ಲೀಲೆ. ಅದ್ಯಾಕೆ ತೋರಿಸ್ತಾ ಇದ್ದಾನೆ ಅಂದ್ರೆ ನಿಮ್ಮ ಮನಸ್ಸು ಬೆಣ್ಣೆ ಆಗಿದೆ, ನಮಗೆ ಕೊಟ್ಟು ಬಿಡಿ ಅಂತ ಕೇಳ್ತಾನೆ ಕೃಷ್ಣ. ಅದು ನನಗೆ ಸೇರಿದ್ದು ಕೊಡಿ ಎಂಬುದಾಗಿ ಲೀಲೆ ಸರಿ, ಅರ್ಥ ತಪ್ಪು ಹಚ್ತಾ ಇದ್ದಾನೆ. ನುಹರ್ಮ್ರಾನ್ ಸಾಂದ್ರಪೇರ್ ಉರಲಾಲ್. ತಾಯಿ ಸಂಕಟಪಟ್ಟು ಒರಳಿನಲ್ಲಿ ಕಟ್ಟಾಕಿದ್ಲು. ಉರಿದೋರು ಆ ಒರಳು ಮೇಲೆ ನಿಂತು ಮೇಲೆ ಏನ್ಯಾರು ಇಟ್ಟಿದ್ದ ಶಿಕ್ಕೆಗಳಲ್ಲಿ ಅದು ಎಟ್ಟ ಏರುವಾಗ ತೈರುಡನ್ ನರುನೈ ಪಾಲ್ ಅರುಂದಿ. ಆಂಧ್ರ ತಾಯಿ ಕಂಡು ಬೆಳೆಸಿದ ತಾಯಿ ಈಂದ್ರ ತಾಯಿ ದೇವಕಿ, ಆಂಧ್ರ ತಾಯಿ ಯಶೋದೆ. ಒಡತ್ತಿ ನಿನ್ ಪಿಡಿಪ್ಪ. ಒಡಂ ಅಂದ್ರೆ ಹಗ್ಗ, ತಮಿಳಲ್ಲಿ ಒಡಂ ಬಿಡಿಕಿರದೆ. ರಸ ಹಿಡಿಯುವಾಗ ಹಗ್ಗ ಕಟ್ಟಿರ್ತಾರಲ್ಲ, ಆ ಹಗ್ಗಕ್ಕೆ ವಡ ಎಂಬುದಾಗಿ ಹೇಳ್ತಾರೆ, ವಡೆಯಲ್ಲ. ಒಡತ್ತಿ ನಿನ್ ಪಿಡಿಪ್ಪ, ಹಗ್ಗದಲ್ಲಿ ಕಟ್ಟಲಾಗಿ. ಅಣಿ ಉರರುಡಂದಿருந்து ಅಳುದಾನ್. ಸೊಂಟಕ್ಕೆ ಹಗ್ಗ ಕರ್ಸ್ಕೊಂಡು ಅಮ್ಮ ಅಮ್ಮ ನನ್ನ ಬಿಟ್ಬಿಡೆ ಅಂತ ಗೋಳಾಡದ್ನಲ್ಲ ಇವನು. ಇವನಿಗೆ ಪೂಜೆ ಮಾಡುವುದು. ಆಕ್ರೋಶ ಬಂದು ಬಿಡುತ್ತೆ ಹೇಳುವಾಗ ನಮಗೆ. ಕೃಷ್ಣ ನಮ್ಮ ಅಪರಾಧಗಳನ್ನು ಮನ್ನಿಸಲಿ. ಎಲ್ಲ ಲೋಕದಲ್ಲಿ ಯಾವ ಲೀಲೆಯನ್ನು ನೆನೆಸಿಕೊಂಡು ಕೊನೆ ತನಕ ಕೃಷ್ಣಾವತಾರ ಮುಗಿಯೋ ತನಕ ಭಕ್ತರು ಭಾಗವತರು ಕರಗುತ್ತಾರೆ. ಅದಕ್ಕೆ ಇವನು ಮುಸುಡಿ, ಇವನ ಅರ್ಥ ಮಾಡೋದನ್ನು ನೋಡಿ. ಪರೀಕ್ಷಿತ ಮಗುವನ್ನ, ಉರಿಗೊಳ್ಳಿಯನ್ನ ಕಾಲಿನಿಂದ ಮುಟ್ಟಿ ಉತ್ತರೆ ಗರ್ಭದಲ್ಲಿ ಸುಟ್ಟು ಹೋದವನನ್ನ, ಉತ್ತರೆ ಅಳಬೇಡ ಮಗು ಕೊಟ್ಟಿದ್ದೇನೆ. ಸೋದರತ್ತೆ ನಿಂತಿದ್ದಾಳೆ ಅಲ್ಲೇ ಪಕ್ಕದಲ್ಲಿ. ಅಮ್ಮ ಸೋದರತ್ತೆ, ನಿನ್ನ ಮಕ್ಕಳಿಗೆಲ್ಲ ರಾಜ್ಯವಾಯಿತು, ವಂಶ ಉದ್ಧಾರವಾಯಿತು, ಅವನು ಮಾಡಿ ಶಾಪ ಹಾಳಾಯಿತು, ನಾ ಹೋಗಿ ಬರ್ಲೇ ತಾಯಿ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಕೃಷ್ಣ. ಕುಂತಿ ಸ್ತುತಿ. ಈ ಸಲ ನಿಮಗೆಲ್ಲ ಉಚಿತವಾಗಿ ಕೊಡಲ್ಪಡುವ ಬಹುಮಾನದ ಗ್ರಂಥ ಶ್ರೀಮತಿ ಪಡಿಯಾರವರು ನನ್ನ ಕೈಯಿಂದ ಬರೆಸಿ ಅಚ್ಚು ಮಾಡಿಸಿದ್ದಾರೆ. 1,500 ಪ್ರತಿ ಗೋಕರ್ಣದಲ್ಲಿ ಬರೆದು ಅಲ್ಲೇ ಅಚ್ಚು ಮಾಡಿಸಿ ತಂದು ಕೊಟ್ಟಿದ್ದೇನೆ ಅವರ ಕೈಗೆ. ಆ ಕುಂತಿ ಸ್ತುತಿಯಲ್ಲಿ ಬರುವಂತಹ ಒಂದು ಶ್ಲೋಕ. ಅವರ ದೊಡ್ಡತನ ಏನು ಅಂದ್ರೆ ಬರೀ ಲಾಡು ಗೀಡು ತಿಂಡಿ ತಿಂದ್ರೆ ಸಾಲದು, ಒಂದು ಪುಸ್ತಕ ತಗೊಂಡು ಹೋಗಬೇಕು, ಎಲ್ಲರೂ ಮನೆಗೆ ಭಕ್ತಿಯಿಂದ ಓದಬೇಕು. 26 ಶ್ಲೋಕಗಳ ಘನಸ್ತೋತ್ರ ಕುಂತಿ ಸ್ತುತಿ. ಅದರಲ್ಲಿ ಕೃಷ್ಣನನ್ನ 2 ಶ್ಲೋಕದಲ್ಲಿ ಏನು ಕೇಳ್ತಾಳೆ ಅಂದ್ರೆ, ವಿಪದ ಸಂತುನ ಶಶ್ವತಿ, ಮತ್ತೆ ವಿಪತ್ತನ್ನು ಕೊಡು. ಇದು ಪ್ರಾರಂಭದಲ್ಲೇ 5ನೇದೋ 6ನೇದೋ ಶ್ಲೋಕ. ಇನ್ನಷ್ಟು ಮುಂದೆ ಹೋದ ಮೇಲೆ ಕೇಳ್ತಾಳೆ ಕೃಷ್ಣ, ನನ್ನ ಕಷ್ಟಗಳಿಗೆಲ್ಲ ಯಾವುದು ಮೂಲ ಅಂದ್ರೆ ನಾನು ಮಕ್ಕಳಲ್ಲಿಟ್ಟ ಪಾಶ, ಆ ಪ್ರೀತಿ. ಯದುಕುಲ ನಾನು ಹುಟ್ಟಿದ ವಂಶ, ವೃಷ್ಣಿ ಕುಲದ ಪ್ರೀತಿ. ಎರಡೂ ಪ್ರೀತಿಗಳು ನನಗೆ ಹೋಗುವಂತೆ ಮಾಡು. ಪ್ರೀತಿಯನ್ನೇ ಕಿತ್ತುಕೊಂಡು ಬಿಡು, ನಿನ್ನೊಬ್ಬನಲ್ಲಿಯೇ ಪ್ರೀತಿ ಇರಲಿ. ಅದಾದ ಮೇಲೆ ಮಾತಾಡಬೇಡಿಪ್ಪ, ದಯವಿಟ್ಟು ಮಾತನಾಡಬೇಡಿ. ಇನ್ನೇನಮ್ಮ ಬೇಕು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ನೀನು ಚಿಕ್ಕ ಮಗುವಾಗಿದ್ದಾಗ ಬೆಣ್ಣೆಯನ್ನ ಕದ್ದು
ನಿನ್ನ ತಾಯಿ ಹೊಡೆಯೋದಕ್ಕೆ ಅಂತ ಕೈಯಲ್ಲಿ ಕೋಲು ಹಗ್ಗ ತಂದಾಗ ನೀನು ಅತ್ತಿಯಲ್ಲ, ಆ ಸ್ವರೂಪ ತೋರಿಸು ಅಂತ ಕೇಳ್ತಾಳೆ. ಅದನ್ನು ನೋಡಬೇಕು. ಗೋಪ್ಯಾದದೇ ತ್ವಯಿ ಕೃತಾಗಸಿಧಾಮಯಾವತ್ ಯಾತೇ ದಶಾಶ್ರು ಕಲಿಲ ಅಂಜನ ಸಂಭ್ರಮಾಕ್ಷಂ ವಕ್ರಂ ನಿನೀಯ ಭಯಭಾವನಯಾ ಸ್ಥಿತಸ್ಯ ಸಾಮಾಂ ವಿಮೋಹೇತಿ ಭೀರಪಿ ಯದ್ಬಿಭೇತಿ ಗೋಪಿ ಆದದೇ ತ್ವಯಿ ಕೃತಾಗಸಿ. ನೀನೇನೋ ಚೇಷ್ಟೆ ಮಾಡಿದೆ, ತಪ್ಪು ಮಾಡಿದೆ ಅಂತ ಧಾಮತಾವತ್ ಹಗ್ಗ ಹಿಡ್ಕೊಂಡು ಬಂದ್ಲು. ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ. ಆಗ ಅವಳು ಹೊಡೆಯೋದಕ್ಕೆ ಬಂದಾಗ ನೀನೊಂದು ಹತ್ತಿದ್ದೀಯೇ ಸ್ವಾಮಿ, ಹೇಗೆ ಹತ್ತಿದ್ದೀಯ? ದಶ ಅಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ. ಕಣ್ಣಿಗೆ ಹಾಕಿದ್ದ ಕಾಡಿಗೆ ಎಲ್ಲ ಕರಿಗೆ ಹೋಯಿತು. ಆಮ್ನಾಯ ಗಂಧಿ, ಎರಡು ಕಣ್ಣಲ್ಲಿ ವೇದವನ್ನಳ್ತಾನಂತೆ, ಗಂಗೆ ಯಮುನಿಯಂತೆ. ಸ್ಫುರಿತಾಧರೋಷ್ಟಂ ಹಸ್ರಾವಿಲೇಕ್ಷಣಂ ಅನುಕ್ಷಣ ಮಂದಹಾಸಂ ಹರ್ತುಂ ಕುಂಭೇ ವಿನಿಹಿತಕರಃ ಸ್ವಾದು ಹಯ್ಯಂಗವಿ. ವೇದಾಂತೇಶಕರು ಕೃಷ್ಣಾವತಾರದಲ್ಲಿ ಅನುಭವಿಸ್ತಾರೆ. ವಕ್ರಂ ನಿನೀಯ, ಮುಖವನ್ನು ಹೀಗೆ ತಿರುಗಿಸಿಕೊಂಡು ಇನ್ನೇನೆಟ್ ಬಿದ್ದೇ ಬಿಡ್ತು ಅನ್ನೋ ಹಾಗೆ ಕಣ್ಣು ಹೀಗೆ ಮಾಡ್ತಾ ಇದ್ದೀಯಲ್ಲ ಕೃಷ್ಣ. ಎಲ್ಲೋ ಸ್ವಾಮಿ, ನಿನ್ನನ್ನು ನೆನೆಸಿಕೊಂಡ್ರೆ ಭಯದೇವತೆಯೂ ಹೆದರಿ ಹೋಗುವಾಗ ನೀನೇ ಭಯವನ್ನು ಅಭಿನಯ ಮಾಡಿದ್ಯಲ್ಲ ಸ್ವಾಮಿ, ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ. ಅದಕ್ಕೆ ಈ ಪಾಪಿ ಏನರ್ಥ ಮಾಡ್ತಿದ್ದಾನೆ, ಇವನು ಹೆದರಿಕೊಂಡ ತಾಯಿ ಹೊಡಕು ಬರ್ತಾಳೆ ಅಂತ ಅವನಿಗೆ ಅಗ್ರ ಪೂಜೆಯಂತೆ. ಪಾಡಿನಾನ್ ಮುರುಗು ಪೆರುನಹೈ ವಿಳೈಪ್ಪ, ಇದೊಂದು ಹೇಳಿ ನಿಲ್ಲಿಸ್ಕೊಳ್ತೇನೆ, ನಿಲ್ಲೋದೆಲ್ಲ ಕೃಷ್ಣಾವತಾರ. ಪಾಡಿನಾನ್ ಮುರುಗು ಪೆರುನಹೈ ವಿಳೈಪ್ಪ. ಎಲ್ಲರೂ ಚಪ್ಪಾಳೆ ಹಾಕಿ ನಗುತ್ತಾ ಇದ್ದಾರೆ ಗೋಕುಲದಲ್ಲಿ. ಆಹಾ, ಇಷ್ಟು ಬೆಣ್ಣೆಗೆ ಹಾಕಿ ಕುಣಿತಾ ಇದ್ದಾನೆ ನೋಡು. ಹೊಡೆಯೋಕ್ ಬಂದ್ರೆ ಏಟು ಬಿದ್ದೇ ಬಿಡಿತು ಅನ್ನೋ ಹಾಗಳ್ತಾ ಇದ್ದಾನೆ. ಪಾವಯರ್ ಮನೆದೋರಂ ವೆಣ್ಣೈಕ್ ಆಡಿನಾನ್. ಪಾಡಿನಾನ್, ಆಡಿನಾನ್, ಆಕಿನಾನ್, ಓಡಿನಾನ್, ಶಾಡಿನಾನ್, ತಾಲೂಡು. ಇದು ಶಬ್ದ ಪ್ರಾಸ, ಬಹಳ ಸುಂದರವಾದ ಕಾವ್ಯ. ಮನೆದೋರಂ ವೆಣ್ಣೈಕ್ ಆಡಿನಾನ್. ಮನೆ ಮನೆಗೆ ಹೋಗಿ ಬೆಣ್ಣೆಗೋಸ್ಕರವಾಗಿ ಆಡ್ತಿದ್ದಾನೆ. ಇಷ್ಟು ಬೆಣ್ಣೆ ಕೊಡ್ತೀನಿ ಆಡೋ ಕೃಷ್ಣ, ಬೆಣ್ಣೆ ಕೊಡ್ತೀನಿ, ಮುದ್ದೆ ಕೊಡ್ತೀನಿ ಬಾರೋ. ಹಳಸಿದ ಬೆಣ್ಣೆ ಎಲ್ಲ ತಾಜಾ ಬೆಣ್ಣೆ, ಅಯ್ಯಂಗವೀನಂ. ಅದಕ್ಕೆ ಏಲಕ್ಕಿ, ಪಚ್ಚಕರ್ಪೂರ, ದ್ರಾಕ್ಷಿ, ಗೋಡಂಬಿ ಎಲ್ಲ ಪುಡಿ ಪುಡಿ ಮಾಡಿ ಹಾಕಿ ಕಲಸಿಟ್ಟು ಆ ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ. ಆ ಮುದ್ದೆ ಅಕ್ರೂರ ಕರ್ಕೊಂಡು ಹೋಗುವಾಗಲೂ 13 ವರ್ಷದ ಕೃಷ್ಣನಿಗೆ ಬುಟ್ಟಿ ತುಂಬ ಬೆಣ್ಣೆಯನ್ನು ಕೊಡ್ತಾಳೆ ಯಶೋದೆ. ಆ ಕೃಷ್ಣನ ಮೇಲಿನ ಪ್ರೀತಿ ತನ್ನ ಹೃದಯದ ಸರ್ವಸ್ವವನ್ನಾಗಿ ಕೊಟ್ಟರು. ಒಂದೊಂದು ಮನೆಯಲ್ಲಿ ಯಾಕೆ ಪಡೀತಾ ಇದ್ದಾನೆ ಅಂದ್ರೆ ಎಲ್ಲರಿಗೂ ಆ ಭಾಗ್ಯ ಸಿಕ್ಕಬೇಕು. ಭಾಗ್ಯ ಇಲ್ಲದವರು ಯಾರಿರಬಾರದು. ಮನೆದೊರಂ ವೆಣ್ಣೈಕ್ ಆಡಿನಾನ್ ಅವர்கள் ಮುಖಂದೊರಂ ಎಚ್ಚಿಲ್ಲಾಕಿನಾನ್. ಆ ಬೆಣ್ಣೆ ಕೊಟ್ಟವರ ಮುಖವನ್ನೆಲ್ಲ ಎಂಜಲ್ ಮಾಡಿಬಿಟ್ಟ ಇವನು. ಎಲ್ಲರಿಗೂ ಮುದ್ದು ಕೊಡ್ತಾ ಇದ್ದಾನೆ. ಕೃಷ್ಣನ ಚುಂಬನವನ್ನ ಲೇವಡಿ ಮಾಡ್ತಾ ಇದ್ದಾನೆ ಪಾಪಿ. ನಾವು ಅಳತೆ ಓದಿಕೊಂಡು ಅವர்கள் ಮುಖಂದೊರಂ ಎಚ್ಚಿಲಾಕಿನಾನ್ ಅಹನ್ರು ಮುನ್ ಓಡವೋಡಿನಾನ್. ಅವರು ಗೊಲ್ಲ ಸ್ತ್ರೀಯರು ಅಲ್ಲಿ ಇಲ್ಲಿ ಬೇರೆ ಕೆಲಸಕ್ಕೆ ಅಂತ ಹೋದ್ರೆ ಅವರ ಬೆನ್ನ ಹಿಂದೆ ಓಡ್ತಾ ಇದ್ದಾನೆ. ಆವಿನ್ ಪೇರ್ ಇಳಂಕನ್ರೈ ಉರುಡನ್ ಒಂದು ತನಿ ವಿಳವಿಲ್ ಸಾಡಿನಾನ್. ಯಾವುದೋ ಒಂದು ಎಳೆ ಕರು ಇತ್ತು ಪಾಪ, ಅದನ್ನು ತಗೊಂಡು ಕಂದಿನೈ ಮಾಲೋಲೈ ಕಟ್ಟಿ ಕಜರ ಅದನ್ನು ಎತ್ತಿ ಒಂದು ಬೇರದ ಹಣ್ಣಿನ ಮೇಲೆ ಎಸೆದು ಇವನಿಗೆ ಆಗಬೇಕಾದ್ದೇನು, ಅಲ್ಲೊಂದು ರಾಕ್ಷಸನನ್ನು ಬೇರೆ ಕೊಂದ, ಇವೇನು ಸಾಮಾನ್ಯನೇವನು. ಅರವಿನ್ ಮುದುಹಯ್ಯಂ ಹಾವಿನ ಹೆಗಲ ಮೇಲೆ ಕೊಡಿದಿದ್ದಾನೆ. ಹೊಳ್ಳಿನ ತಾಲುವಡು ಬಕಪಕ್ಷಿಯ ಕೊಕ್ಕನ್ನು ಹರಿದಿದ್ದಾನೆ. ಅಲಹಯ್ಯಂ ಪಿಳಂದಾನ್ ಇವನಿಗೋಗರ ಪೂಜೆ ಎಂಬುದಾಗಿ ಆಲಾಪನ ಮಾಡ್ತಾ ಇದ್ದಾನೆ. ಬಾಯಿಗೆ ಬಂದದ್ದೇ ಹೇಳ್ತಿದ್ದಾನೆ. ಪ್ರಾಯಶಃ ಶಿಶುಪಾಲನೂ ಅಳ್ತಾ ಇದ್ದಾನೆ. ಇದನ್ನು ಹೇಳಿ ಶಿಶುಪಾಲನೂ ಅಳ್ತಾ ಇದ್ದಾನೆ. ಕೃಷ್ಣಲೀಲೆಗಳನ್ನ ಈ ಜನ್ಮ ಹೋಗಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆ ಅವತಾರದ ಲೀಲೆ ನೆನೆಸಿಕೊಂಡ್ರೆ ಪಿರಂದವಾರುಂ ವಳಂದವಾರುಂ பெரிய பாரதம் கை செய்து ஐவர்க்கு திறங்கள் காட்சியிಟ್ಟು செய்ದು போಹನ ಮಾಯಂಗಳಂ. ಈ ಮಾಯಾವಿತನ ಅಂತ ಹೇಳ್ತೇವೆ. ಮಾಯನೈ ಮನ್ನು ವಡಮಗರ ಮೈಂದರೆ ತಿರುಪಾವಿ ಪೂರ್ತ ಬರುತ್ತೆ ನೋಡಿ. ಈ ಜಾಗದಲ್ಲಿ ವಿಲ್ಲಿ ಭಾರತ ಓದಬೇಕು ತಾವು. ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂತ ಗ್ರಂಥಗಳನ್ನ. ಸ್ವಾಮಿ ಆಳ್ವಾರು ಹೇಳಿದ್ರು, ನೀ ಹುಟ್ಟಿದ್ದೇ ಒಂದು ವಿಚಿತ್ರ. ದಶಾವತಾರದಲ್ಲಿ ಕೃಷ್ಣಾವತಾರದ ದಿವಸ ನಡೆದಂತಹ ಘಟನೆ ಬೇರೆ ಎಲ್ಲೂ ನಡೆಯಲಿಲ್ಲ. ಹಾಕಿದ ತೊಟ್ಲಲ್ಲೇ ಬಿದ್ದಿದ್ದ ರಾಮಚಂದ್ರ ಬಹಳ ಅಂದ್ರೆ ಅಳ್ತಾ ಇದ್ದ. ಲಕ್ಷ್ಮಣ ಪಕ್ಕದಲ್ಲಿರಲಿಲ್ಲ ಅಂತ ಎಲ್ಲೋ ಹುಟ್ಟಿ ಎಲ್ಲೋ ಹೋಗಲಿಲ್ಲ. ರಾಮಾವತಾರ ತುಂಬ ಗಂಭೀರವಾದದ್ದು. ಮರ್ಯಾದಾ ಪುರುಷೋತ್ತಮ, ಮರ್ಯಾದೆ ಕೆಟ್ಟ ಪುರುಷೋತ್ತಮ ಶ್ರೀಕೃಷ್ಣ.
ಮರ್ಯಾದೆ ಅಂದ್ರೆ ಮಿತಿ ಎನ್ನುವ ಅರ್ಥ. ಈ ಮಿತಿ ಇಲ್ಲದ ಅವತಾರ. ಇದೇನು ಅರ್ಥ ಆಗುತ್ತೆ ನಿಮ್ಗೆ ಕೃಷ್ಣಾವತಾರದಲ್ಲಿ? ಮಾಯ ಒಂದು ಇಟ್ಕೋದಿಲ್ಲ ನಮಗೆ. ಪಿರಂದವಾರು ನೀ ಹುಟ್ಟಿದ ರೀತಿ ನೋಡೋ, ಚತುರ್ಭುಜನಾಗಿ ಹುಟ್ಟಿದ್ದೀಯೆ, ಅಮ್ಮ ಹೇಳಿದ್ಲು ಅಂತ ಎದುರ್ಭುಜ ಆಗ್ತೀಯೆ, ಅವಳು ಪೂರ್ವ ಜನ್ಮದ ಕಥೆ ಹೇಳ್ತೀಯೆ, ಮಗುವಾಗು ಅಂದ್ರೆ ಮಗುವಾಗ್ತೀಯೆ, ಬೇಡ ಅಂತ ತಂದೆಗೆ ಹೇಳಿ ನದಿ ದಾಟ್ತೀಯೆ, ಅಲ್ಲಿ ಹೋಗಿ ಅಲ್ಲಿದ್ದ ಮಗುವನ್ನು ಇಲ್ಲಿ ತಗೊಂಬ ಅಂತ ಹೇಳ್ತೀಯೆ. ಅವಳು ಯಾರೋ ಇವಳು ಯಾರೋ, ಯಾರಿಗೇನು ಸಂಬಂಧವೋ? ಪಿರಂದವಾರು ಒಳರಂದವಾರು ನೀ ಬೆಳೆದಿದ್ದ ರೀತಿ ನೋಡು. ಒಬ್ಬೊಬ್ಬ ದಿವಸಕ್ಕೊಬ್ಬರನ್ನು ಕೊಲ್ತಾ ಇದ್ದಿ, ತೆಂಗಿನಕಾಯಿ ಹೊಡೆಯುವಂತೆ ಮಾಡಿದ್ದೇನು. ಪೆರಿಯ ಭಾರತಂ ಕೈಶೈದು, ಮಹಾಭಾರತ ಸಾಮಾನ್ಯವಾದದ್ದಲ್ಲ. ಯಾರಿಗೋಸ್ಕರ? ಐವರ್ಕ್ ತಿರಂಗಳ್ ಕಾಚಿಟ್ಟು ಶೈದು ಪೋಹರವಾಯಂಗಳು. ಆ ಐವರಿಗೆ ಬಗಬಗೆಯನ್ನ ಪಂಚವರೈ ಪಲವಹೆಯಂ ಕಾತ್ತಾರು ಒಂದಾರ್. ಕಣ್ಮಣಿಯಂತೆ ಕಾಪಾಡಿದ ಕೃಷ್ಣ. ದುರ್ವಾಸರ ಕೋಪದಿಂದ, ಅನೇಕರ ಕೋಪದಿಂದ, ಭಯಂಕರ ಅಸ್ತ್ರಶಸ್ತ್ರಗಳಿಂದ, ಭೀಷ್ಮದ್ರೋಣರಿಂದ ಕೊನೆ ತನಕ ಅವರನ್ನು ರಕ್ಷಣೆ ಮಾಡಿದ. ಅವರು ಅರ್ಜಿ ಹಾಕಿದ್ರೆ ಐವರ್ಕ್ ತಿರಂಗಳ್ ಕಾಚಿಟ್ಟು ಶೈದು ಪೋನ ಮಾಯಂಗಳು ನಿರಂತನ್ನೂಡು ಬುಕ್. ಮಾಂಸ, ಮೂಳೆ, ಅದರಲ್ಲಿರ್ತಕ್ಕಂಥ ಮಜ್ಜೆ ಅಂತ ಇದೆಯಲ್ಲ, ಅದು ಕೂಡ ಕರಗಿ ಬರುವಂತೆ ನಿನ್ನ ಲೀಲೆ ನೆನೆಸಿಕೊಂಡ್ರೆ ಒಂದೊಂದು ನನಗೆ ಕೈ ಓಡೋದಿಲ್ಲ, ಕಾಲು ಓಡೋದಿಲ್ಲ ಎಂಬುದಾಗಿ ಆಳ್ವಾರರು 6 ತಿಂಗಳ ಕಾಲ ಕೃಷ್ಣಾವತಾರದ ಲೀಲೆಗಳಲ್ಲಿ ಮೋಹಗೊಂಡು ಸಮಾಧಿಸ್ಥರಾಗಿದ್ದು ಬಿಟ್ರಂತೆ. எனதாவியை நின்று நின்று உருக்கி உண்கின்ற இச்சிறந்தவான் சுடரೇ ಉನ್னை ಎಂದು ಹೊಲ್ ಸೇರುವುದುವೆ. ನಿನ್ನ ಯಾವ್ದು ಸೇರ್ತೇನಪ್ಪ? ಕೃಷ್ಣಾವತಾರ ಪೂರ್ತಿ ಮಾಯ. ಮಾಯ ಅಂದ್ರೆ ಮಾನಾದ್ಯಾತಿ, ನಮ್ಮ ಅಳತೆಗೆ ಸಿಕ್ಕೋದಿಲ್ಲ ಕೃಷ್ಣಾವತಾರ. ನಮ್ಮನ್ನು ಕರಗಿಸಿಬಿಡುತ್ತೆ ಕೃಷ್ಣಾವತಾರ. ಭಗವಂತನ ಅವತಾರಗಳಲ್ಲಿ ತೀರ ಸಮೀಪವಾದದ್ದು. ಎಷ್ಟು ಹೇಳಿ ಏನು ವರ್ಣನೆ ಮಾಡಲಿ? ಶಿಶುಪಾಲ ಹೋಗಬೇಕು, ಕೂತಿದ್ದಾನೆ ಶೀಲದಲ್ಲಿ ಪಾಪ, ನಾನೇನ್ ಮಾಡಲಿ? ದಶಾವತಾರಗಳನ್ನು ವರ್ಣನೆ ಮಾಡ್ತಾರೆ ಭೀಷ್ಮ. ಏನು ಅನೇಕ ಪುಟಗಳು, ಅನೇಕ 100 ಶ್ಲೋಕಗಳು, ಮತ್ಸ್ಯ, ಕೂರ್ಮ, ವರಾಹ, ವಾಮನ. ಒಂದೊಂದೇ ಪದ್ಯದಲ್ಲಿ ಕುಮಾರವ್ಯಾಸ ಅದನ್ನ ಅಳವಡಿಸಿದ್ದಾನೆ. ಸ್ವಲ್ಪ ಕುಮಾರವ್ಯಾಸ ತಗೊಳ್ತೇನೆ. ಇಲ್ಲಿ ಭಾರತ ಹೋದ್ಮೇಲೆ ನಮ್ಮ ಕನ್ನಡದ ಭಾರತ ಓದ್ದೇ ಇರಬಾರದು, ತಪ್ಪಾಗುತ್ತೆ. ಪದ್ಯಗಳ ಸೊಗಸು ವಾಚಾಮಗೋಚರವಾದದ್ದು. ಈ ಋಷಿಗಳು, ಈ ಮಂತ್ರ, ಈ ಸಂಭಾರ, ಈ ಪೌರಾಣ ಕಥೆ, ಈ ಭೂರಿ ಭೋಜನ, ಈ ಮಹಾಗೋರತ್ನ ಧನಧಾನ್ಯ, ಸಾರತರ ವೇದೋಕ್ತ ಮಾರ್ಗ ವಿಚಾರವಿದ್ದುದು. ಇಲ್ಲಿ ತನಕ ಯಾಗ ಸರಿಯಾಗಿ ನಡೆಯಿತು. ಋಷಿಗಳು ಮಂತ್ರ ಏನು ಸಂಭಾರ ಸೇರಿಸಿದ್ದಾರೆ. ಪುರಾಣ ಕಥೆ, ಭೂರಿ ಭೋಜನ, ರತ್ನ ಧನಧಾನ್ಯ ದಾನ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿಯಾಗಿತ್ತೆ. ಹೊರಗೆ ಗೋಪೀಜಾರ ಸತ್ಕೃತಿಯೊಳಗೆ ವಿಷ. ಕೃಷ್ಣನ ಪೂಜೆಯಲ್ಲಿ ಒಂದು ವಿಷ ಬೇರೆ ಇಟ್ಬಿಟ್ಟ ಧರ್ಮರಾಜ. ಇದನ್ನು ಅರಿದು ಇಲ್ಲೆಂದ. ಹೇ ಧರ್ಮರಾಜ, ಯಾಕೋ ಮಾಡಿದೇವನಿಗೆ ಪೂಜೆ? ಸ್ನಾತಕ ವ್ರತಿಯಲ್ಲ, ಸ್ನಾನನೇ ಮಾಡದೆ ಇದ್ದ ವಂಶ ಅದು, ಕೊಲ್ಲರ ವಂಶ. ಯಾವ ವೇದಾಭ್ಯಾಸ ಮಾಡಿದ್ದಾನೆ ಇವನು? ಪೃಥ್ವಿಜನೀತನಲ್ಲ, ಆಚಾರ್ಯನಲ್ಲ, ಮಹೀತಳಾಧಿಪನಲ್ಲ, ಗುರುವಲ್ಲ, ಅಸುರರಿಪು ನಿಮಗೆ. ಈತನೇ ಪ್ರಿಯನೆಂದು ಕೃಷ್ಣಂಗೆ ಓತು ಕೊಡುವರೆ ಬೇರೆ ಕೊಡುವುದು. ಹಿತ್ತಲ್ಲಿ ನಿಲ್ಲಿಸಿಕೊಡಿ, ಭೂತಳೇಶ್ವರರ ಮುಂದೆ ಮನ್ನಿಪುದು ಉಚಿತವಲ್ಲೆಂದ. ಇನ್ನು ಹೇಳ್ತಾ ಹೋಗ್ತಾನೆ ಒಂದಕ್ಕೊಂದು. ಇದು ಜಡ. ಧರ್ಮರಾಜ, ನಿನಗೆ ಜಡಬುದ್ಧಿ ಆಯಿತು. ಅವನು ಹೇಳಿದ, ಸೆಕೆಂಡ್ ಮಾಡಿಬಿಟ್ಟೆ ನೀನು. ಕೃಷ್ಣ, ಅರಿಯದವರ ಆಧರಿಸಿದರೆ ನೀನರಿಯಬೇಡವೇ? ಅವರು ಬುದ್ಧಿ ಇದ್ದು ಪೂಜೆ ಕೊಟ್ಟರೆ ಬೇಡ ಅಂತ ಹೇಳಬೇಡವೇ? ನಿನ್ನ ಕುಂದಿನ ಕೊರತೆಗಳನ್ನು ಆರರಿಯರು ಈ ಭೂಪಾಲ ಮಧ್ಯದಲ್ಲಿ. ಕುರುಬರೂರಲ್ಲಿ ಗಾಜು ಮಾಣಿಕ. ಕುರುಬರ ಊರಲ್ಲಿ ಗಾಜು ತೋರಿಸಿ ದಯ ಮಾಣಿಕ್ಯ ಅಂತ ತಿಳ್ಕೊಳ್ತಾರೆ. ನಿಮ್ಮೂರಲ್ಲಿ ನೀನು ದೊಡ್ಡವನಿರಬಹುದು, ಈ ಸಭೆಯಲ್ಲಿ ಯಾರು ನೀನು ದೊಡ್ಡವರು? ನೀನು ಅರಿಯದವರಿಗೆ ಕೃಷ್ಣ ನೀ ಕಡು ಬೆರೆತಲ ನೆರೆ ಮರೆದಲ ನಿನ್ನ ಅಂತರವನೆಂದ. ನಿನ್ನ ಓಟಗುಳಿತನದ, ನೀನು ಓಡುವುದನ್ನ ಯಾರು ಕೇಳಬೇಕು? ಜರಾಸಂಧನನ್ನು ಕೇಳಬೇಕು. 17 ಸಲ ಅವನಿಗೆ ಹೆದರ್ಕೊಂಡು ಓಡಿಯಲ್ಲ. ಅವನು ಸಾಕ್ಷಿ ಹೇಳೋಣ ಅಂತ ಅವನು ಕೊಂದಾಕ್ಬಿಟ್ಟಿದ್ದೀಯ ನೀನು. ಅವನ ಮನೇಲಿ ಹೋಗಿ ಊಟ ಮಾಡಿ ನಿನಗೆ ಬೇಡದೇ ಇದ್ದ ಕೆಲಸ ಭೀಮನ ಕೈಯಲ್ಲಿ 2 ತುಂಡು ಮಾಡಿಸಿದ್ದೆ. ನಿನಗೇನಾಗಬೇಕಾಗಿತ್ತು ಲಾಭ ಅವನಿಂದ ಎಂಬುದಾಗಿ ಬೈತಾ ಇದ್ದಾನೆ. ಸಹದೇವನ ಕೋಪ ಬಂತು, ಕತ್ತಿ ತಗೊಂಡ ಸೀಳಿವನ ಹೆಡ ತಲೆಯೊಳಗೆ ಕೊಂದು ಬಿಡ್ತೀನಿ ಅಂತ ಬಂದ. ಆಗ ಭೀಷ್ಮ ಅವನನ್ನ ಮತ್ತೆ ಸಮಾಧಾನ ಮಾಡ್ತಾನೆ. ಎಡಗಾಲನ್ನ ಮೇಲೆ ಕೆತ್ತಿದ ಸಹದೇವ. ಇನ್ನೊಂದು ಮಾತು ಕೃಷ್ಣನ ಬಗ್ಗೆ ಯಾರು ಹೇಳಿದ್ರೆ ಈ ಸಹದೇವನ ತಲೆ ಮೇಲೆ ನಾನು ಎಡಗಾಲನ್ನು ಇಡ್ತೇನೆ ಅಂತ ಎತ್ತು ಬಿಟ್ಟ. ಭೀಷ್ಮ ಚಪ್ಪಾಳೆ ಹಾಕಿದ. ಮುಂದಕ್ಕೆ ಮಾತು ಹೀಗೆ ಹೋಗ್ತಾ ಇದೆ. ಎಷ್ಟು ಹೇಳಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ.
ಸುಮ್ಮನೆ ನಿಲ್ಲಿಸಿಬಿಡ್ತೇನೆ ಆ ಕಡೆಗೆ. ಕುಮಾರವ್ಯಾಸ ಭಾರತನೂ ಚೆನ್ನಾಗಿ, ವಿಲ್ಲಿ ಭಾರತ ಓದಿದ ಮೇಲೆ ಅದನ್ನೇನು ಓದುವುದು. ದಶಾವತಾರವನ್ನು ಪೂರ್ತಿ ವರ್ಣನೆ ಮಾಡಿಬಿಟ್ಟ ಭೀಷ್ಮ. ಋಷಿಗಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಅಷ್ಟರಲ್ಲಿ ಶಿಶುಪಾಲನ ಕಡೆಗೆ ಕೆಲವರು ಒಲಿದರು. ಆ ಸಭೆ 2 ಗುಂಪಾಯಿತು. ಈ ರಾಜಕಾರಣದ ಸ್ಥಿತಿ ಹೇಗಿರುತ್ತೆ ನೋಡಿ. ಸುಮ್ಮನೆ ಬಿಟ್ರೆ ತಮ್ಮ ಕಡೆಗೆ ತಾವಿರ್ತಾರೆ ಕೆಲವರು. ಪೊಲಿಟಿಕಲ್ ಆಪರ್ಚುನಿಸಮ್ ಅನ್ನೋದು ಹೇಗಿರ್ತದೆ ಅಂದ್ರೆ, ಒಂದು ಸ್ವಲ್ಪ ಆಸ್ಪದ ಪ್ರತ್ಯೇಕತಾ ಭಾವದಿಂದ ನಮ್ಗೆ ದೊಡ್ಡತನ ಸಿಗ್ತದೆ ಅನ್ನೋ ಚಪಲ ಉಂಟಾದರೆ ಈ ಕಡೆ ಆ ಕಡೆ ಜಿಗಿದು ಹೋಗುವ ಜನಗಳಿರುವಂತೆ, ಇನ್ನು ಕೆಲವರು ಆ ಕಡೆ ಈ ಕಡೆ, ಯಾರಿಗೂ ಗೊತ್ತಪ್ಪ, ಕೃಷ್ಣನ ಪೂಜೆ ಸರಿ ಎಂದ್ರು ಕೆಲವರು, ಸರಿಯಲ್ಲ ಅಂದ್ರು ಕೆಲವರು, ಶಿಶುಪಾಲ ಹೇಳಿದ್ದೆ ಸರಿ ಎಂದ್ರು, ಸಹದೇವ ಹೇಳಿದ್ ಸರಿ ಎಂದ್ರು, ನಿಮ್ಮ ಅಭಿಪ್ರಾಯವೇನು, ಎಲ್ಲರೂ ಹೇಳಿದ್ ಸರಿ ಎಂದ್ರು ಕೆಲವರು. ಆ ಸಭೆಯಲ್ಲಿ ಅಂಥ ಜನಗಳು ಮರುಳರೂ ಕೂತಿದ್ದಾರೆ. ರಾಜಸೂಯ ಸಭೆಯಲ್ಲಿ ವಿದ್ವಾಂಸರು, ಜ್ಞಾನಿಗಳು, ಭಕ್ತರು ತುಂಬಿರಬೇಕಾದ ಸಭೆಯಲ್ಲಿ ಅಂಥವರು ಸೇರಿದ್ದಾರೆ. ಕೊನೆಯದಾಗಿ ಭೀಷ್ಮ ಹೇಳಿಬಿಟ್ಟ, ವಿಷ್ಣು ನಾರಾಯಣ ಸೋಮಃ ಸೂರ್ಯಶ್ಚ ಸವಿತಾ ಸ್ವಯಂ ಅಪ್ರಮೇಯೋ ಅನಿಯೋಜ್ಯಶ್ಚ. ಎಲ್ಲ ಮತತ್ರಯ ಆಚಾರ್ಯರು ಈ ವಾಕ್ಯ ಪದೇ ಪದೇ ಉದಾಹರಣೆ ಹೇಳ್ತಾರೆ. ಅಪ್ರಮೇಯ ಅನಿಯೋಜ್ಯಶ್ಚ, ನೀ ಹೀಗೆ ಮಾಡು ಅಂತ ಕೃಷ್ಣನಿಗೆ ಅಪ್ಪಣೆ ಕೊಡುವವರಿಲ್ಲ. ಭಗವಂತನ ಸಂಕಲ್ಪದಂತೂ ಜಗತ್ ಸೃಷ್ಟಿ. ಇವತ್ತ್ಯಾಕೆ ಮಾಡಿದ್ರಿ, ನಾಳೆ ಮಾಡಿ ಜಗತ್ ಸೃಷ್ಟಿ, ಯಾರು ಹೇಳೋರು ಅವನಿಗೆ? ಅಪ್ರಮೇಯೋ ಅನಿಯೋಜ್ಯಶ್ಚ ಯತ್ರ ಕಾಮಗಮೋ ವಶಿ, ತನಗಿಷ್ಟ ಬಂದ ಕಡೆಗೆ ಹೋಗ್ತಾನೆ. ಮೋದತೆ ಭಗವಾನ್, ಈ ಲೋಕವನ್ನು ಭಗವಂತ ಹೇಗೆ ಸಂತೋಷ ಪಡ್ತಾನೆ ಆಟಾಡಿ ಅಂದ್ರೆ, ಬಾಲಹ ಕ್ರೀಡನ ಕೈರಿವ, ಒಂದು ಮಗು ಚೆಂಡನ್ನಿಟ್ಟುಕೊಂಡು ಆಡುವಂತೆ ನಾವೆಲ್ಲ ಅವನಿಗೆ ಚೆಂಡುಗಳಿದ್ದ ಹಾಗೆ. ಲಕ್ಷ್ಮೀದೇವಿ ಒಂದು ಕೈಯಲ್ಲಿ ವಿಕಸಿತವಾದ ತಾಮರೆಯನ್ನು, ಇನ್ನೊಂದು ಕೈಯಲ್ಲಿ ಅರ್ಧ ವಿಕಸಿತವಾದ ತಾಮರೆಯನ್ನು ಇಟ್ಕೊಂಡಿರ್ತಾಳೆ. ಲಕ್ಷ್ಮೀದೇವಿ ಸರಿಸಿ ನೋಡಿ ದೇವಸ್ಥಾನದಲ್ಲಿ ಒಂದು ಕೈಯಲ್ಲಿ ಬೀರಿದ ಪುಷ್ಪ, ಇನ್ನೊಂದು ಕೈಯಲ್ಲಿ ಅರ್ಧ ಬೀರಿದ ಪುಷ್ಪ. ಪದ್ಮಾವತಿ ದೇವಿ ದೇವಸ್ಥಾನದಲ್ಲಿಯೂ ಹಾಗೆಯೇ. ಯಾತಕ್ಕೆ ಅಂದ್ರೆ, ವಿಕಸಿತವಾದ ಚೇತನರು ಅವಿಕಸಿತವಾದ ಚೇತನರು ಮಕ್ಕಳು ಇಬ್ಬರೂ ತನ್ನ ಕೈಯಲ್ಲಿರತಕ್ಕಂಥದ್ದು. ಅದಕ್ಕಾಗಿಯೇ ಪುಷ್ಪಗಳನ್ನು ಗೊಂಚಲಾಗಿ ತಲೆಯಲ್ಲಿ ಮುಡಿದುಕೊಂಡು ಕೃಷ್ಣಾಲಿಂಗನ ಕಾಲದಲ್ಲಿ ತನ್ನನ್ನು ನಂಬಿರತಕ್ಕ ಮಕ್ಕಳಿಗೆ ಆತ್ಮೋದ್ಧಾರವಾಗಲಿ ಅಂತ ಪ್ರಯತ್ನ ಪಡುವವಳು, ಆ ಪುಷ್ಪಕ್ಕೋಸ್ಕರ ಮಕ್ಕಳಿಗೋಸ್ಕರ ಪ್ರಾಣ ಬಿಡುವವಳು. ಹಾಗೆ ಭಗವಾನ್ ನಮ್ಮನ್ನೆಲ್ಲ ಗೊಂಬೆ ಅಂತ ಆರಿಸ್ತಾ ಇದ್ದಾನೆ. ಪರಂ ಹಿ ಅಪರಮೇ ತಸ್ಮಾತ್ ವಿಶ್ವರೂಪಾನ್ನ ವಿದ್ಯತೆ, ಇವನಿಗೆ ಮೇಲ್ಪಟ್ಟದ್ದು ಯಾವುದೂ ಇಲ್ಲ ಜಗತ್ತಲ್ಲಿ. ಅಯಂತು ಪುರುಷೋ ಬಾಲಃ, ಈ ಹುಡುಗ ಶಿಶುಪಾಲಃ ನ ಬುದ್ಧತೆ, ಇವನಿಗೇನು ಗೊತ್ತಿಲ್ಲ. ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾದೇವಂ ಪ್ರಭಾಷತೆ, ಕೃಷ್ಣನ ಲೀಲೆ ಹೇಳ್ತಾನೆ, ಅದರ ಮಹಿಮೆ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಕುರುಡ ಅಂತ ಕಾಣುತ್ತೆ. ಬಿಟ್ಬಿಡಿ ಅಂತ ಹೇಳಿದಾಗಿ ಸಹದೇವ ಎದ್ದ, ಮೂಲದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳಿದ್ರೆ ಇನ್ನೊಂದು ತಲೆ ಮೇಲೆ ನಾನು ಎಡಗಾಲಿಡ್ತೇನೆ ನೋಡು ಅಂತ ಹೇಳಿದಾಗಿ, ಆಗ ಕಣ್ಣು ಸನ್ನೆಯಿಂದ ಶಿಶುಪಾಲ ತನಗೆ ಮೊದಲೇ ಪೂರ್ವ ಸೂಚನೆಯಂತೆ ಗುಂಪು ಕೂಡಿಕೊಂಡೇ ಬಂದಿದ್ದ ಅಂತ ಕಾಣುತ್ತೆ. 7 ಅಂದ ಉಳಿದವರನ್ನ. ಅವರೆಲ್ಲ ಎದ್ದರು. ಹೊರಗಡೆ ನಡೆದು ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ ದೊಡ್ಡ ಗುಂಪು ಕಟ್ಟಿಬಿಟ್ಟಿದ್ದಾರೆ. ಇದು ಮೂಲ ಭಾರತದಲ್ಲಿ ತುಂಬ ಗಂಭೀರ. ಅವನು ಹೋಗುವಷ್ಟರಲ್ಲಿಯೇ ಇಲ್ಲಿ ದೊಡ್ಡ ಅಚಾತುರ್ಯ ನಡೆದು ಹೋಯಿತು. ಶಿಶುಪಾಲಕೃತ ಭೀಷ್ಮನಿಂದ ಇನ್ನಷ್ಟು ಒಂದು ಅಧ್ಯಾಯ ತುಂಬ ಕೊಟ್ಟಿದ್ದಾರೆ. ಒಂದು ಪಕ್ಷಿ, ಸಾಹಸ ಪಕ್ಷಿ ಅಂತ ಇದೆ, ಭೂಲಿಂಗ ಶಕುನಿ ಅಂತ ಹೇಳ್ತಾರೆ. ಅದು ಸಂಸ್ಕೃತದಲ್ಲಿ ಮಾತನಾಡುತ್ತಂತೆ ಆ ಪಕ್ಷಿ. ಅದು ಭೂಲಿಂಗ ಶಕುನಿ. ಏನ್ ಹೇಳ್ತೆ ಅದು? ಮಾ ಸಾಹಸಂ ಕುರು, ಸಾಹಸ ಮಾಡಬೇಡ ಅಂತ ಹೇಳಿ ಬಾಯಿ ತೆರೆದ ಸಿಂಹದ ಬಾಯೊಳಕ್ಕೆ ತಾನೇ ಹೋಗಿ ಬೀಳ್ತದಲ್ಲ, ಅದೇ ರೀತಿಯಲ್ಲಿ ನಮಗೆ ಬುದ್ಧಿ ಹೇಳ್ತಾನೆ ಭೀಷ್ಮ. ತಾನೇ ಹೋಗಿ ಗೊಲ್ಲನನ್ನು ಕೊಂಡಾಡ್ತಾ ಇದ್ದಾನೆ ಅಂತ ಕೃಷ್ಣನ ಪ್ರೌಢಲೀಲೆಗಳನ್ನೆಲ್ಲ ಜರೀತಾ ಇದ್ದಾನೆ. ಒಂದರ ಮೇಲೊಂದು ಹೇಳ್ತಾ ಇದ್ದಾನೆ. ಆಮೇಲೆ ಇದು ಎಷ್ಟು ತನಕ ಹೋಯಿತು ಅಂದ್ರೆ, ಕೃಷ್ಣ ಲೆಕ್ಕಾಚಾರವನ್ನು ಮಾಡಿದ್ದ. ಈಗ ಆ ಶಿಶುಪಾಲ ಸಂಹಾರ ಘಟ್ಟಕ್ಕೆ ಬಂದಿದ್ದೇವೆ, ನೀವು ಸಿದ್ಧರಾಗಬಹುದು. ಮನಸ್ಸಿನಿಂದ ಸುದರ್ಶನ ಚಕ್ರವನ್ನ ಸ್ವಾಮಿ ತಯಾರು ಮಾಡಿಕೊಂಡ. ಕ್ರುದ್ಧಾದ್ವಾಪಿ ಪ್ರಸನ್ನಾದ್ವಾ ಕಿಮ್ಮೆ ತ್ವತ್ತೋ ಭವಿಷ್ಯತಿ. ನೀನು ಕೋಪಾರು ಮಾಡ್ಕೋ, ಬೇಕಾದ್ದಾರು ಮಾಡ್ಕೋ, ಏನ್ ಮಾಡ್ತೀಯ ನನ್ನನ್ನ ಅಂತ ಇವನು ಹೇಳಿದಾಗ, ತಥಾ ಬ್ರುವತಯೇವಾಸ್ಯ ಭಗವಾನ್ ಮಧುಸೂದನಃ ಮನಸಾ ಚಿಂತಯಚ್ಚಕ್ರಂ ದೈತ್ಯವರ್ಗ ನಿಷೂದನಂ
ಸುದರ್ಶನ ಸ್ವಾಮಿಯನ್ನ ಧ್ಯಾನ ಮಾಡಿಕೊಂಡ. ಕೈಯಲ್ಲಿ ಚಕ್ರಪ್ರಾಪ್ತಿಯಾಯಿತು. ಒಡನೆ ಒಂದೇ ಏಟಿಗೆ ಚೇದೀನಾಂ ಆಧಿಪತ್ಯೇಚ, ಆ ಚೇದಿಪತಿಯ ಪುತ್ರನನ್ನ ಮುಂದಕ್ಕೆ ಪಟ್ಟಾಭಿಷೇಕಕ್ಕೆ ನಿಯೋಗ ಮಾಡ್ತಾ ಇದ್ದಾನೆ. ಕೈಯಲ್ಲಿ ಎದ್ದವನೇ ಆ ಚಕ್ರವನ್ನ ಒಂದೇ ಏಟಿಗೆ ಮಾಡಬೇಕು. ಅವರ ಕೈಯಲ್ಲಿ ಆಗಬೇಕದು, ಒಂದೇ ಏಟು ಹೊಡಿಬೇಕು. ದಮಘೋಷಾತ್ಮಜಂ ವೀರಂ ಸಂಸ್ಕಾರಯಿತಮಾಚಿರಂ ಏತಸ್ಮಿನ್ನೇವ ಕಾಲೇ ತು ಚಕ್ರೇ ಹಸ್ತಗತೆ ಸತಿ ಉವಾಚ ಭಗವಾನುಚ್ಚೈಃ ವಾಕ್ಯಂ ವಾಕ್ಯವಿಶಾರದಃ ಅಪರಾಧಶತಂ ಶಕ್ಯಂ ಶಾಮ್ಯಂ ಮಾತುಃ ಅಸ್ಯೈವ ಯಾಚತೆ. 100 ತಪ್ಪು ಮನ್ನಿಸ್ತೇನೆ ಅಂತ ಹೇಳಿದ್ದೆ, ಇದು 101ನೇದಾಯಿತು, ತಲೆ ತೆಗೆದು ಬಿಟ್ಟೆ ಎಂಬುದಾಗಿ ಹೇಳಲಾಗಿ, ಅಷ್ಟು ಜನ ನೋಡ್ತಾ ನೋಡ್ತಾ ಶಿಶುಪಾಲನ ಹೃದಯದಲ್ಲಿದ್ದ ಒಂದು ದಿವ್ಯ ಜ್ಯೋತಿ ಮೇಲೆ ಕೆದ್ದು ಕೃಷ್ಣನಲ್ಲಿ ಸೇರಿ ಅಂತರ್ಧಾನವನ್ನು ಹೊಂದಿತು. ಶಿಶುಪಾಲನಿಗೆ ಮೋಕ್ಷವಾಯಿತು. ಶಿಶುಪಾಲ ಮೋಕ್ಷ, ಶಿಶುಪಾಲ ವಧೆ ಅಂತ ಹೇಳ್ತೇವೆ. 3ನೇ ಜನ್ಮದಲ್ಲಿ ಅವನು ಇಷ್ಟೊಂದು ಉಗ್ರವಾದ ನಿಂದನೆಯನ್ನು ಮಾಡದೇ ಇದ್ರೆ ಅವನಿಗೆ ಮೋಕ್ಷ ಆಗ್ತಿರಲಿಲ್ಲ. ಹಾಗಿದ್ರೆ ಭಗವನ್ ನಿಂದನೆ ಮಾಡಿದವರಿಗೆಲ್ಲ ಮೋಕ್ಷವಾಗುತ್ತೆ ಅಂತ ಕೇಳಬೇಡಿ. ನಾವು ಮಾಡ್ತೇವೆ, ಬರ್ಕೊಡಿ, ನನ್ನೇ ಕೇಳ್ತೀರಿ ತಿರುಗಿ. ಅದು ಭಗವಂತನಲ್ಲಿ ಇಲ್ಲಿ ದ್ವೇಷವೆಂಬುದು ಮೇಲ್ತೋರಿಕೆ. ಶಿಶುಪಾಲನ ವಿಷಯಕ್ಕೆ ಹೇಳೋದಾದ್ರೆ ಅವನಿಗೆ ಅಂತರಂಗದಲ್ಲಿದ್ದದ್ದು ದೈವಾಂಶ ಸಂಭೂತನಾದ್ದರಿಂದ ಭಗವದ್ಭಕ್ತಿಯೇ ಹೊರತು ದ್ವೇಷವಲ್ಲ. ಮತ್ತು ಚರಿತ್ರೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ಹಿರಣ್ಯಾಕ್ಷನಿಗಿಲ್ದೇ ಜ್ಞಾನ, ರಾವಣನಿಗಿಲ್ದೇ ಜ್ಞಾನ, ಇವನೇ ಶ್ರೀಮನ್ನಾರಾಯಣ ಅನ್ನುವ ದಿವ್ಯಜ್ಞಾನ ಪೂರ್ತಿಯಾಗಿದೆ. ಆಸುರಿ ಭಾವದಲ್ಲಿ ದೃಷ್ಟಿ ಮಾತ್ರ ತಪ್ಪಾಗಿದೆ. ಹಾಗಾದ್ರಿಂದ ಅವನನ್ನು ಬಿಟ್ಟಿರಲಾರದೆ ಭಗವಂತನೇ ಅವನನ್ನು ಹತ್ತಿರ ಸೆಳೆಕೊಂಡ. ಸನಕ ಸನಂದನಾದಿಗಳಿಗೆ ಹೇಳಿದ್ದ, ಮಹಾತ್ಮರೇ, ನೀವು ಶಾಪ ಕೊಟ್ಟಿದ್ದೀರಿ, ಅದನ್ನು ಇಲ್ಲ ಮಾಡುವ ಶಕ್ತಿ ಇದ್ರೂ ನಾನಿಲ್ಲ ಮಾಡುವುದಿಲ್ಲ. ನಿಮ್ಮ ಶಾಪ ನಿಜವಾಗಲಿ, ಆದರೆ ಇವರು ಬೇಗ ನನ್ನನ್ನು ಸೇರುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಸನಕ ಸನಂದರ ಕಾಲಿಗೆ ಬಿದ್ದು ತಾನೇ ಕೇಳಿದ್ದ. ಭಗವಂತನನ್ನು ಸೇರಬೇಕು ಅಂತ ಇವನಿಗಷ್ಟು ಅಕ್ಕರೆ ಇತ್ತೋ ಅದಕ್ಕೆ 10ರಷ್ಟು ಅಕ್ಕರೆ ಅವನನ್ನು ಹತ್ರ ಸೇರಿಸಿಕೊಳ್ಬೇಕು ಅನ್ನುವಂಥ ಈ ಸೌಲಭ್ಯಾತಿಶಯ ಭಗವಂತನದು. ಆ ಚಕ್ರ ತಲೆ ತೆಗೆದು ಬಿಡ್ತು. ಹಾಗೆ ತೆಗೆಯಿತು. ಅಶ್ಲೀಲಭಾಗಿಯ ಸಮಾಪ್ತಿಮತಿ ನವೇತಿ. ಚಂಪೂ ಭಾರತ, ಅನಂತ ಭಟ್ಟರು ಚಂಪೂ ಭಾರತ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಚಕ್ರ ಏನ್ ಮಾಡಿತು, ತಲೆ ತೆಗೆದು ಒಳಗೆ ಬಗ್ಗಿ ನೋಡಿತಂತೆ. ಕೃಷ್ಣನನ್ನು ಬೈಯೋದಕ್ಕೆ ಬೈಗಳದ ಮಾತೆಲ್ಲ ಲೆಕ್ಕಾಚಾರ ಇಟ್ಟಿದ್ನಲ್ಲ, ಮುಗಿಯಿತೋ ಇನ್ನೂ ಒಳಗಿದೆಯೋ ಅಂತ ನೋಡುವಂತೆ. ಅಶ್ಲೀಲಭಾಗಿಯ ಸಮಾಪ್ತಿಮತಿ ನವೇತಿ ಸಂದೃಷ್ಟು ಕಾಮಿವ ದಾನವ ವೈರಿ ಚಕ್ರಂ ಕಲ್ಪಾಂತ ತಿಗ್ಮಕರ ಕಲ್ಪಂ ಅನಲ್ಪ ವೇಗಂ ಕಂಠೇ ಬಿಭೇದ ರಣಕರ್ಮಣಿ ದಾಮಘೋಷಂ. ಇದನ್ನು ಆಳ್ವಾರುಗಳೆಲ್ಲ ಮಂಗಳಾಶಾಸನ ಮಾಡಿದ್ದಾರೆ. ವೈದು ನಿನ್ನೆವಲ್ಲವ ಪழித்தவர்க்கும் மாறில்போர் செய்து நின்ன சத்தத்தை இல்வந்தவர்க்கும் வந்துனை ஐதலாகும் என்பராதலால் எம்மாயனாயினேன் செய்த ಕುತ್ತನ್ನತ್ತಮಾಹವೇ ಕೊಳ್ನಾಜ್ಞಾಲನಾದನೇ. ತಿರುಮೇಶಿ ಆಳ್ವಾರರು ಚಿರುಚಂದ ವಿರುತ್ತದಲ್ಲಿ 111ನೇ ಪದ್ಯ. ಅದು ಛಂದಸ್ಸಿನಲ್ಲಿ ಓದುವಾಗ ಪದವಿಭಾಗ ಗೊತ್ತಾಗೋದಿಲ್ಲ. ವೈದು ನಿನ್ನೆವಲ್ಲವ, ಎಷ್ಟು ಬೈದಂತೆ, ಶಕ್ತಿ ಇರುವ ತನಕ ಬೈದಂತೆ ಶಿಶುಪಾಲ. ಅಬ್ಬ, ತನ್ನ ಸರ್ವಸ್ವವನ್ನು ಉಪಯೋಗ ಮಾಡಿ ವೈದು ನಿನ್ನೆವಲ್ಲವ ಪழித்தவர்க்கும், ಶಾಪ ಹಾಕಿದವರಿಗೂ, ಮಾರಿಲ್ಪೋರ್ ಶೈದು, ಮಾರಿಲ್ಪೋರ್ ಅಪ್ರತಿಮವಾದಂತಹ ಯುದ್ಧ, ವಾಗ್ಯುದ್ಧ. ಕೃಷ್ಣನನ್ನು ಹೀಗೆ ಬೈದವರು ಬೇರೆ ಯಾರೂ ಇಲ್ಲ. ದಶಾವತಾರದಲ್ಲಿಯೂ ಭಗವಂತನನ್ನು ಹೀಗೆ ಬೈದವರು ಇನ್ನೊಬ್ಬರಿಲ್ಲ. ನಿನ್ನೆ ಶತ್ತತಿಯಲ್ಲಿ ವೆಂದವರ್ಕಂ ಒಂದು, ಇನ್ನೇನು ಕೋಪಾಗ್ನಿಯಲ್ಲಿ ಬೆಂದು ಹೋಗಬೇಕಾಗಿತ್ತು, ಅಷ್ಟು ಬೈದವನು. ಅಂಥವರು ಬಂದು ಐದಲಾಹಂ ನಿನ್ನನ್ನು ಹೊಂದಬಹುದು ಎಂಬುದಾಗಿ ಎನ್ಬರ್ ಭಕ್ತರು ಹೇಳ್ತಾರೆ. ಬೈದವರಿಗೂ ಮೋಕ್ಷ ಕೊಡ್ತೀಯ ಅಂತ. ಆದಲ ಅಲಿಯಂ ಮಾಯ, ಮಹಾಮಾಯನೇ, ನಾಯನಂತ ಬಂದಿದ್ದೇನೆ. ಶೈದ ಕುತ್ತಂ ನತ್ತಮಾಹ, ನಾ ತಪ್ಪು ಮಾಡಿದ್ರು ಅಪರಾಧಗಳನ್ನ ಒಪ್ಪು ಎಂಬುದಾಗಿ, ಗುಣವೆಂಬುದಾಗಿ ಭಾವಿಸಿ ನನ್ನನ್ನು ನಿನ್ನ ಪಾದ ಸೇರಿಸಿಕೊ ಅಂತ ಕೇಳ್ತಾರೆ. ಕೇಳ್ಪಾರ್ಹಳ್ ಕೇಶವನ್ ಕೀರ್ತಿ ಅಲ್ಲ, ಮತ್ತೊಂ ಕೇಳ್ಪರು ನಮ್ಮಾಳ್ವಾರು ಪಾಶರ. ಇದು ಕೇಳುವುದಿದ್ದರೆ ಕೇಶವನ ಕೀರ್ತಿ ಅಲ್ಲದೆ ಮತ್ತೇನಿದೆ ಕೇಳುವುದಕ್ಕೆ ಎಂದರು. ಕಲಿಯುವುದಿದ್ರೆ ರಾಮಕಥೆ,
ಕೇಳುವುದಿದ್ರೆ ಕೃಷ್ಣ ಕತೆ ಕರ್ಪಾರಿ ರಾಮಪಿರಾನೆಯಲ್ಲಾಲ್ ಮತ್ತೊಂದು ಕರ್ಪರೋ. ನಾವು ರಾಮನನ್ನು ಬಿಡೋ ಹಾಗಿಲ್ಲ. ರಾಮಕಥೆ ಕಲಿಯುವುದಕ್ಕೆ ತುಂಬಾ ಚೆನ್ನ, ಭೋಗ್ಯವಾದದ್ದು, ಐಡಿಯಲಿಸಮ್ ಅದು. ಕೇಳುವುದಕ್ಕೆ ಕೃಷ್ಣ ಕಥೆ. ಕೃಷ್ಣ ಕಥೆ ಅಂತ ನಿಮ್ಮನ್ನ ಪ್ರತಿಕ್ಷಣವೂ ಕಣ್ಣಲ್ಲಿ ನೀರು ತರಿಸುವಂತಹ ಕಥೆ ಇನ್ನೊಂದಿಲ್ಲ. ಆದ್ರೆ ಕೇಳಿದ ಮೇಲೆ ಅತ್ತಿದ್ದೀರಲ್ಲ, ಏನ್ ತಿಳಿಯಿತು ಅಂದ್ರೆ ಮಾಯನೈ, ಏನ್ ತಿಳಿಯೋದಿಲ್ಲ. ಕೃಷ್ಣಾವತಾರ ಬಿಗ್ ಸೀರೋ, ನಮಗೇನು ಅರ್ಥ ಆಗೋದಿಲ್ಲ ಅದು. ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿ, ಏನಾರು ಒಂದು ಲೀಲೆ ತಿಳಿಯುತ್ತೆ ನೋಡಿ. ಕೆಲವರು ಕೇಳ್ತಾರೆ, ಅಷ್ಟು ಪ್ರೀತಿಯಿಂದ ಬೆಳೆಸಿದ ಆ ಸೋದರಳಿಯ ಆ ಅಭಿಮನ್ಯುವನ್ನು ಯಾತಕ್ಕೆ ಚಕ್ರವ್ಯೂಹದಲ್ಲಿ ಕಾಪಾಡಲಿಲ್ಲ ಅಂತ ನಾನು ಕೊಲ್ತಾರೆ ಅನೇಕರು ಪ್ರಶ್ನೆ ಕೇಳಿ. ಏನು ಉತ್ತರ ಹೇಳಲಿ ನಾನು? ಘಟೋತ್ಕಚನನ್ನು ಬಲಿ ಕೊಟ್ಟ ಕರ್ಣನ ಶಕ್ತಿಯಾಯುಧಕ್ಕೆ, ಇಂದ್ರ ಕೊಟ್ಟ ಶಕ್ತಿಯಾಯುಧಕ್ಕೆ ಬಾಲ್ಯಾತ್ ಪ್ರಭೃತಿ ತಾನು ಸೋದರ ಮಾವ ಸುಭದ್ರೆ ತನ್ನ ತಂಗಿ ಅವಳ ಪ್ರೀತಿಯ ಮಗು ಆ ಅಭಿಮನ್ಯುವಿಗೆ ಇನ್ನೊಬ್ಬರಿಗೆ ಸೇವೆ ಮಾಡೋಕೆ ಅವಕಾಶ ಕೊಡದೆ ಆ ಮಗು ಹುಟ್ಟಿದಾಗಲಿಂದ ಮಲಮೂತ್ರ ವಿಸರ್ಜನೆ ಮಾಡಿದರೆ ತೊಳೆಯೋ ಕೆಲಸವನ್ನೆಲ್ಲ ಕೃಷ್ಣ ಮಾಡಿ ತೊಳೆದು ಬಟ್ಟೆ ಉಡಿಸಿ ಅಲಂಕಾರ ಮಾಡಿ ಸ್ನಾನ ಮಾಡಿಸಿ ಹೂವೆಲ್ಲ ಹೆಣೆದು ತಲೆಗೆ ಪಾಠ ಹೇಳಿಕೊಟ್ಟು ಧನುರ್ವಿದ್ಯೆಯನ್ನು ಕಲಿಸಿ ಅಷ್ಟು ಮಾಡಿದ ಹುಡುಗನನ್ನ ಸ್ವಯಂ ಕೃಷ್ಣನೇ ಕಾಪಾಡಲಿಲ್ಲ. ಯಾತಕ್ಕೆ ಅಂತ ಕೇಳಿದೆ ಏನು ಹೇಳಬೇಕು? ಅವನು ಚಂದ್ರಾಂಶದಿಂದ ಬಂದವನು. ಚಂದ್ರನಿಗೆ 14 ಕಲೆ ಇರುವುದು, 14 ವರ್ಷ ಆಯುಷ್ಯ. ಈ ಮಗುವಿಗೆ ಕರ್ಕೊಂಡು ಹೋದ. ಹೌದು, ಚಂದ್ರನಿಗೆ 15 ಕಲೆ ಮಾಡಿದವರಪ್ಪನ ಆಸ್ತಿ ಏನು ಹೋಗ್ತಿತ್ತು ನೀವು ಕೇಳಿದ್ರೆ? ಭಗವಂತನಿಗೆ ಏನು ಶಕ್ತಿ ಇದೆ? ಅಘಟಿತ ಘಟನಾ ಶಕ್ತಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ಅಭಿಮನ್ಯು ಉಳಿಸಬಹುದಾಗಿತ್ತಲ್ಲ ಅಂದ್ರೆ ಅಲ್ಲ, ಅವ್ರು ಹೋಗ್ಬೋದಾಗಿತ್ತು, ಹೋಗ್ತಾರೆ. ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಿಂತ ಯಾವನೊಬ್ಬ ಅಡ್ಡ ಪಾತ್ರಧಾರಿ ಬರ್ತಾನೆ, ಅವನು ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾನೆ. ಹಳೆ ಕಾಲದ ಕಂಪ್ನಿಯಲ್ಲಿ ಒನ್ಸ್ ಮೋರ್ ಅಂತ ಹೇಳ್ತೀರಿ, ಅವನು ಹಿಂದೆ ಸ್ಕ್ರೀನ್ಗೆ ಹೋಗಿದ್ದವನು ತಿರುಗಿ ಬರ್ತಾನೆ, ಹಾಡ್ತಾನೆ, ನಡೆಯುತ್ತೆ. ಮಹಾಭಾರತ ರಾಮಾಯಣದಲ್ಲಿ ಎಷ್ಟೇ ಚೆನ್ನಾಗಿದ್ರು ಅಡ್ಡ ಪಾತ್ರಗಳು ತಿರುಗಿ ಬರೋ ಹಾಗಿಲ್ಲ. ಶಬರಿ ಪಾತ್ರ ಒಂದೇ ಕಡೆ ಬರುತ್ತೆ, ಜಟಾಯು ಪಾತ್ರ ಒಂದೇ ಕಡೆ ಬರುತ್ತೆ ರಾಮಾಯಣದಲ್ಲಿ. ಅಕ್ರೂರನ ಸ್ತುತಿ ಬರುವುದು ಒಂದೇ ಸಲ ಶ್ರೀಮದ್ ಭಾಗವತದಲ್ಲಿ. ಅದು ಇನ್ನೊಂದು ಸ್ವಲ್ಪ ಹೇಳ್ಬೋದಾಗಿತ್ತಲ್ಲ, ಇನ್ನೊಂದು ಸ್ವಲ್ಪ ಹೇಳಿದ್ರೆ ಕಥೆ ಕೃಷ್ಣ ಕಥೆ ದೊಡ್ಡದಾಗಬೇಕು. ಯಾವುದೆಷ್ಟು ಪ್ರಪೋರ್ಷನ್, ಯಾರಿಗೆಷ್ಟು ಆಯುಷ್ಯ ಇರಬೇಕು, ಯಾರೆಷ್ಟು ಸ್ತೋತ್ರ ಮಾಡಬೇಕು, ಅದು ಭಗವಂತ ನಿಯಮನ ಮಾಡ್ತಾನೆ. ಅದನ್ನ ಯಾಕೆ ಅಂತ ಕೇಳಿದ್ರೆ ನಮಗೇನು ಅರ್ಥ ಆಗೋದಿಲ್ಲ. ಇದು ಪ್ರಶ್ನೆ. ಇದು ಆ ಸಭೆಯಲ್ಲಿ ಬೈದನಲ್ಲ, ಇವನು ಹೇಗೆ ಬೈದ? ನೀವು ಕೇಳಿದ್ರೆ ಕೃಷ್ಣ ಕೀರ್ತಿಯನ್ನು ಕೇಳಬೇಕು. ಕೇಶವನ್ ಕೀರ್ತಿ ಅಲ್ಲ, ಅಲ್ಲಿ ಮತ್ತೊಂದು ಕೇಳ್ಪರೋ. ಆ ಕೇಶವನ ಕೀರ್ತಿ ಅಂತಹದ್ದು. ಕೇಳ್ಪಾರ್ಹಳ್ ಸೆವಿಸುಡು, ಕೇಳುವವರ ಕಿವಿ ಸುಟ್ಟು ಹೋಗುವಂತ ಬೈದ. ಶಿಶುಪಾಲ ಬೈದದ್ದು ಕೃಷ್ಣ ಕಿವಿಯಲ್ಲ ಸುಡುವುದಕ್ಕೆ, ತನ್ನ ಕಿವಿ ಸುಟ್ಟು ಹೋಗಲಿಲ್ಲ. ಅದು ಸುಟ್ಟು ಕಿವಿ ಮೊದಲೇ. ಅದು ಕೇಳುವವರ ಕಿವಿ ಸುಟ್ಟು ಹೋಯ್ತು. ಭೀಷ್ಮನ ಕಿವಿ ಸುಟ್ಟು ಹೋಯ್ತು, ಧರ್ಮರಾಜನ ಕಿವಿ ಶಾಂತಂ ಪಾಪಂ, ಅಯ್ಯೋ ಅಯ್ಯೋ ಅಯ್ಯೋ, ಬಿಡು ಅಂತ ಹೇಳ್ತಿದ್ದಾರೆ. ಕೇಳ್ಪಾರ್ಹಳ್ ಸೆವಿಸುಡು, ಕೀಳ್ಮೈ ಬಸವುಹಳೇ ವಯ್ಯಂ. ಅತ್ಯಂತ ಕೆಳಗಿನ ಮಟ್ಟದ ಬೈಗಳನ್ನು ಬೈತಿದ್ದಾನೆ. ಲೋ ಕ್ವಾಲಿಟಿ ಹಲ್ಕಾ ಭಾಷೆಯಲ್ಲಿ ಬೈತಾ ಇದ್ದಾನೆ, ಹಿಗ್ಗಾಮುಗ್ಗಾಗಿ ಬೈತಾ ಇದ್ದಾನೆ. ಕೀಳ್ಮೈ ವಸವುಹಳೇ ವಯ್ಯಂ. ಇಷ್ಟೊಂದು ಕೀಳುಮಟ್ಟದ ಬೈಗಳು ಎಲ್ಲಿಂದ ಬಂತವನಿಗೆ ಅಂದ್ರೆ, ಶೇಳ್ಪಾಳ್ ಪಳಂಪಹವನ್ 3 ಜನ್ಮದಲ್ಲಿ ಬೆಳೆಸಿದ್ದ ದ್ವೈರ. ಆ 3 ಜನ್ಮದ ವೈರವನ್ನ ನೆನೆಸಿಕೊಂಡು ರಾಮಾವತಾರದಲ್ಲಿ ಬೈಬೇಕಾಗಿತ್ತು, ನನಗೆ ಬುದ್ಧಿ ಇಲ್ಲ. ಹಿರಣ್ಯಕಶಿಪಾಗಿದ್ದಾಗ ಬೈಬೇಕಾಗಿತ್ತು, ಆಗ ಬುದ್ಧಿ ಇಲ್ಲ, ಈಗ ಬುದ್ಧಿ ಇದೆ ಅಂತ ಒಂದೊಂದನ್ನು ನೆನೆಸಿಕೊಂಡು ಪಳಂಪಹವನ್ ಶಿಶುಪಾಲನ್ ತಿರುವಡಿ ತಾಟ್ಪಾಳಡೆಯಿಂದ ತನ್ಮೈ ಅರಿವಾರೈ ಅರಿಂದುಮೇ ಕೇಳ್ಪಾರ್ಹಳ್. ಕೇಶವನ್ ಕೀರ್ತಿಯಲ್ಲ, ಮತ್ತೊಂದು ಕೇಳ್ಪಾರ. ಅವನನ್ನು ಪಾದಕ್ಕೆ ಸೇರಿಸಿಕೊಂಡ. ಆ ಸಭೆಯಲ್ಲಿದ್ದವರೆಲ್ಲ ನೋಡಿದ್ರು, ನೀವು ನೋಡಿದಂತೆ. ಶಿಶುಪಾಲನ ಆತ್ಮ ಹೋಗಿ ಭಗವಂತನ ಸೇರಿಬಿಡಿತು. ಓದೆದೊಡ್ ಹೊಲಿದವರುಂಟೆ ಕುಮಾರವ್ಯಾಸ. ಒದ್ದವರಿಗೆ ಭೃಗು ಮಹರ್ಷಿಗೆ ಅವರ ಕಣ್ಣನ್ನೇ ಕಿತ್ತಾಕಿದ. ಬೈದೊಡೆ ಪದವನಿತ್ತವರುಂಟೆ. ದ್ರೌಪದಿ ಬಾಯಲ್ಲಿ ಆ ಸಭೆಯಲ್ಲಿ ಹೇಳಿಸ್ತಾರೆ, ನಾಳೆ ಬರುತ್ತೆ ಅದು. ಬೈದವರಿಗೆ ಮೋಕ್ಷವನ್ನಿತ್ತೆ, ಪಾದ ತಗುಲಿದರೆ ಸ್ತ್ರೀ ರೂಪವನ್ನಿತ್ತೆ. ಸ್ವಾಮಿ, ಈ 3 ಲೋಕದಲ್ಲಿ ಬ್ರಹ್ಮಾದ್ಯರಲ್ಲಿ ಬೇರೆ ದೇವತೆಗಳಲ್ಲಿ ಗುಣವನ್ನ ಕಾಣೆ ಎಂಬುದಾಗಿ ಕುಮಾರವ್ಯಾಸ ಹೇಳುವಂತೆ ಇಲ್ಲಿ ಶಿಶುಪಾಲನಿಗೆ ಸ್ವಾಮಿ ಅಕ್ಷಯ ಪದವಿಯನ್ನಿತ್ತ, ತನ್ನ ದ್ವಾರಪಾಲಕ ಪದವಿಗೆ ಸೇರಿಸಿಕೊಂಡ. ಇದು ಒಂದು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಅಲ್ಲಿಂದ ಮುಂದಕ್ಕೆ ಉಪಪರ್ವ ದ್ಯೂತ ಪರ್ವಕ್ಕೆ ಪ್ರವೇಶ ಮಾಡ್ತಿದ್ದೇವೆ. ಒಂದು ಸ್ವಲ್ಪ 2 ನಿಮಿಷ ಪ್ರವೇಶ ಮಾಡಿ ನಿಲ್ಲಿಸ್ಕೊಳ್ತೇನೆ. ನಾಳೆ ಪೂರ್ತಿ ಹಾಳು ಜೂಜಿನ ಕಥೆ, ದ್ರೌಪದಿಯ ಮಾನಹರಣ ಯತ್ನ, ಸ್ವಾಮಿ ಕೃಷ್ಣ ಅವಳನ್ನು ಕಾಪಾಡತಕ್ಕ ಪ್ರಸಂಗ
ಇವತ್ತು ಹೇಗೆ ಬಂದಿದ್ದೀರಿ, ನಾಳೆಯೂ ಇದೇ ಮನಸ್ಸಿನ ಸನ್ನಿವೇಶದಲ್ಲಿ ಬನ್ನಿ. ಈ ಭಾಗ ಕಳ್ಕೊಂಡ್ರೆ ಮಹಾಭಾರತದ ಅತ್ಯಂತ ಶ್ರೇಷ್ಠ ಸ್ವಾರಸ್ಯಕರವಾದ ಭಾಗ ತಪ್ಪಿ ಹೋಗುತ್ತೆ. ಆಯಿತು, ಯಾಗ ತುಂಬ ಚೆನ್ನಾಗಾಯಿತು. ಧರ್ಮರಾಜನಿಗೆ ಭಯವಾಯಿತು. ಯಾಗ ಚೆನ್ನಾಗಾಯಿತು ಅಂದ್ರೆ ಕೊನೆಯಲ್ಲಿ ರಕ್ತಪಾತ ಆಯ್ತಲ್ಲಪ್ಪ, ನಾವೇನೋ ತೆಂಗಿನಕಾಯಿ ಹೊಡೆದು ಸರಿ ಹೋಯಿತು. ಆ ತೆಂಗಿನಕಾಯಿ ಯಾರು ತಗೊಂಡು ಹೋದ್ರು, ಶಿಶುಪಾಲನ ತಲೆಯಲ್ಲಿ ಹೋಯಿತು. ಯೋಚನೆ ಮಾಡಬೇಡಿ, ಭಟ್ರ ಮನೆಗೆ ಹೋಗಿರುತ್ತೆ ಅದು. ಆದ್ರಲ್ಲಿ ಅವರು ಕೇಸರಿ ಬಾತೋ ಮತ್ತೊಂದೋ ಮಾಡಿ ಉಪಯೋಗ ಮಾಡಲಿ, 4 ಜನಕ್ಕೆ ಒಳ್ಳೇದಾಗಲಿ. ಇದು ತಿಳಿದಿದ್ರೆ ನೀವು ಒಂದೊಂದು ತೆಂಗಿನಕಾಯಿ ತರಬಹುದಾಗಿತ್ತೋ ಏನೋ ಮೊದಲೇನೆ. ಧರ್ಮರಾಜನಿಗೆ ಭಯವಾಯಿತು. ಪವಿತ್ರವಾದಿಯಾಗ ಇದು ಯಾಕೆ ರಕ್ತಪಾತದಲ್ಲಿ ಪರ್ಯವಸಾನವಾಯಿತು, ತುಂಬಾ ಚಿಂತೆಯಾಯಿತು. ಕೃಷ್ಣ ಹೇಳಿದ, ರಕ್ತಪಾತದಲ್ಲ ಸುಮ್ಮನೆ ಇರು ಅಂತ ಹೇಳಿ ಶಿಶುಪಾಲನ ಮಗನನ್ನು ಕರೆದ. ಹೆಣ ಅಲ್ಲೇ ಬಿದ್ದಿತ್ತು. ಬಿಂದಿಗೆ ನೀರು ಪಾದ ಪ್ರಕ್ಷಾಳನೆ ಮಾಡಿ ತೀರ್ಥ ತಗೊಂಡ್ಬಂದು ಧರ್ಮರಾಜನ ಕೈಯಲ್ಲಿ ಸಹದೇವನಿಗೆ, ಅವನ ಮಗನ ಹೆಸರು ಸಹದೇವ, ಶಿಶುಪಾಲನ ಮಗ ಅಲ್ಲ, ಅವನಿಗೆ ದೃಷ್ಟಿಕೇತು ಅಂತ ಹೆಸರು. ಅವನಿಗೆ ಆ ಸಭೆಯಲ್ಲಿಯೇ ಪಟ್ಟಾಭಿಷೇಕವನ್ನ ಮಾಡಿದ. ಅಶುಭದಲ್ಲಿ ಮುಗಿಯಿತು ಅಂದ ಕೃಷ್ಣ. ಅಲ್ಲೇ ಟರ್ನ್ ಮಾಡಿಬಿಟ್ಟ ನೋಡಿ. ರಕ್ತಪಾತ ಆಗಿದೆ, ಅಪ್ಪ ಸತ್ತಿದ್ದಾನೆ, ಮಗ ಇನ್ನೂ ಶ್ರಾದ್ದ ಮಾಡಿಲ್ಲ, ಸೂತಕ ಅಭಿಷೇಕ ತೀರ್ಥ ತರಿಸಿ ಅಲ್ಲೇ ಪಟ್ಟಾಭಿಷೇಕ ಮಾಡಿದ. ಎಲ್ಲ ಮಂಗಳದಲ್ಲಿ ಮುಗಿಯಿತು, ಹೋಗು ಅಂದ ಕೃಷ್ಣ. ಒಂದು ಊರಲ್ಲಿ ವನಮಹೋತ್ಸವ ಅಂತ ಮಾಡುವುದು ಹೊರಟಿದ್ರು. ವನಮಹೋತ್ಸವ ಮಾಡುವುದು ಅಂದ್ರೆ ಏನು ಗೊತ್ತಿಲ್ಲ ಆವಾಗ ಅವರಿಗೆ. ದೊಡ್ಡ ಅರಳಿ ಮರ ಅದು, ಅದಕ್ಕೆಲ್ಲ ಚಪರ ಗಿಪರ ಹಾಕಿ ಮಾಡಿ ಮಂತ್ರಿ ಮಹಾಶರನ್ನೆಲ್ಲ ಕಳಿಸಿದ್ದಾರೆ. ವೃಕ್ಷ ಪೂಜೆ ಅಂತ ಉತ್ಸವ ಮಾಡಬೇಕು ಅಂತ ಹೊರಟಿದ್ದಾರೆ. ರಾತ್ರಿ ಜೋರು ಮಳೆ ಗಾಳಿ ಬಂದು ಆ ವೃಕ್ಷ ಬಿದ್ದು ಹೋಯಿತು. ಏನ್ ಮಾಡೋದು, ಚಪರ ಇದೆ, ಮಾಡಿಸುವ ಮಂತ್ರಿಗಳು ಬರಬೇಕಲ್ಲ. ಆ ಬಿದ್ದು ಹೋದ ವೃಕ್ಷವನ್ನ ಬೇರೆ ಕಡೆ ಸಾಗಿಸಿ ವನ ಮಹೋತ್ಸವ ಅಂತ ಇನ್ನೊಂದು ಸಸಿ ನಡೆಸುವ ಕೆಲಸವನ್ನ ಮಾಡಿದಂತೆ. ಬಿದ್ದು ಹೋದ ಮರ ಒಂದು ಬೇರೆ ಸಸಿ ನೆಟ್ಟಂತೆ. ಶಿಶುಪಾಲ ರಕ್ತಪಾತದಲ್ಲಿ ಮುಗಿಯಿತಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡು ಗುಟ್ಟಿನಲ್ಲಿ ಕೃಷ್ಣ ಕರ್ಕೊಂಡೋಗಿ ಹೇಳ್ತಾನೆ, ನಿಮ್ಮ ಅಪ್ಪನ ಹತ್ರ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು, ಮುಂದೆ ಯುದ್ಧ ಬರ್ತದೆ, ಪಾಂಡವರ ಕಡೆ ತಾನೇ ನೀನು ಅಂದ. ಹೌದು ಪಾಂಡವರ ಕಡೆ ಎಂದ. ಏನು ಕಳ್ತದ ಕೃಷ್ಣ. ಶೈದು ಪೋನಮಾಯಂಗಳಂ ಇವರ್ಕ್. ಆ ಪಾಂಡವರಿಗೆ ಎಷ್ಟು ಅವ್ರು ಕೇಳಿ ಅರ್ಜಿ ಹಾಕಿರ್ಲಿಲ್ಲ, ಏನಿಲ್ಲ. ದ್ರುಪದನ ಕಡೆಯಿಂದ ಒಂದು ಅಕ್ಷೋಹಿಣಿ ಆಯಿತು, ಇಲ್ಲಿ ಒಂದು ಅಕ್ಷೋಹಿಣಿ ಆಯಿತು. ಜರಾಸಂಧನ ಮಗನ ಕಡೆಯಿಂದ ಒಂದು ಅಕ್ಷೋಹಿಣಿ ಆಯಿತು, ವಿರಾಟನ ಕಡೆಯಿಂದ ಒಂದು ಅಕ್ಷೋಹಿಣಿ ಆಯಿತು. ಇವರ್ಯಾರು ಎಷ್ಟು ಲಂಚ ಕೊಟ್ಟರು ಕರೋರ ಕಡೆ ಹೋಗೋವರಲ್ಲ. ತನ್ನ ಕಡೆ ಒಂದು ಅಕ್ಷೋಹಿಣಿ ಇತ್ತು. ಕೊನೆಯ ತನಕ ಆಪರ್ಚುನಿಟಿ ಕೊಟ್ಟು ನೋಡಿದ. ಕೃತವರ್ಮನ ಮನಸ್ಸು ಗೊತ್ತಾಗಲಿಲ್ಲ. ಆ ಕಡೆ ಹೋಗ್ಲಿನ್ ಸಾಕು ಹಾಕಿಬಿಟ್ಟ. ಅವರನ್ನ ರುಕ್ಮಿ ಸೈನ್ಯ ತಗೊಳ್ಳಿಲ್ಲ. 7 ಅಕ್ಷೋಹಿಣಿ ಸಾಕು ಮಾಡುವುದು, ಕೃಷ್ಣನಿಗೆ ಸೇರಿಸೋದು ಸಾಕು ಬೇಕಾಯಿತು. ಗಟ್ಟಿ ನಿಂತದ್ದು 5 ಅಕ್ಷೋಹಿಣಿ, ಬಾಕಿದೆಲ್ಲ ಪುಡಿ ಅಂದ್ರೆ ಇದೆಲ್ಲ ಯುದ್ಧಕ್ಕೆ ಸಿದ್ಧತೆ. ಮುಹೂರ್ತ ಇಟ್ಟದ್ದು ಅದಕ್ಕೆ. ಶಿಶುಪಾಲ ಒಂದಿತ್ತು, ಅದು ಹೋಯಿತು. ಅಂತೂ ಮಂಗಳದಲ್ಲಿ ಮುಗಿಯಿತು. ಆದರೂ ಧರ್ಮರಾಜನಿಗೆ ಮನಸ್ಸು ಇನ್ನೂ ಸಂಕಟ ಪಡ್ತಾ ಇದೆ. ವೇದವ್ಯಾಸರ ಪಾದಕ್ಕೆ ಹೋಗಿ ಬಿದ್ದ. ಹಿರಿಯರೇ, ಗುರುಗಳೇ, ಪ್ರಾಜ್ಞರೇ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾರೋ ಹೇಳಿದ್ರು ಅಂತ ನಾವು ರಾಜಸೂಯ ಮೊದಲೇ ಬೇಡ ಅಂತಂದೆ. ಕೃಷ್ಣ ಬಲಾತ್ಕಾರ ಮಾಡಿದ, ಮೊದಲೇ ಬೇಡ ಅಂತ ಸೊನ್ನೆ. ತಿರುಗಿ ಸೊನ್ನ ಕೇಳ್ಕೊಂಬಟ್ಟ. ಅವ್ ಮೊದಲೇ ಸನ್ಯಾಸದ ಬುದ್ಧಿ. ಇವನು ಪಂಪ್ ಮಾಡಿ 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 ಕೃಷ್ಣ ಎಷ್ಟು ಕಷ್ಟಪಟ್ಟಿದ್ದ, ನೋಡಿ ಪೆಟ್ರೋಲ್ ಹಾಕ್ಸಿದ್ದ ಹಾಗೆ. ಇದರ ಅರ್ಥ ಏನು ಅಂತ ಕೇಳಿದ. ವೇದವ್ಯಾಸರು ಹೇಳಿದ್ರು, ಇದರದ ಅರ್ಥವೇ ಅದೇನು ಬಹಳ ದೊಡ್ಡ ಆತಿಥ್ಯ, ಅರ್ಥ ಏನಿಲ್ಲ. ಈ ಭೂಮಂಡಲದ ಇಲ್ಲಿ ಸೇರಿರತಕ್ಕ ಅರಸರ ಜೊತೆಗೆ ಈ ಸಭೆಗೆ ಬರದೇ ಇದ್ದವರು ಯಾರಿದ್ದಾರೆಯೋ ಅವರೆಲ್ಲರನ್ನೂ ಸೇರಿಸಿ ತ್ರಯೋದಶ ಸಮಾರಾಜನ್ನೇ ಉತ್ಪಾತಾನಾಂ ಫಲಂ ಮಹತ್. ಇನ್ನು 13 ವರ್ಷ ಹೀಗೆ ಭಯಂಕರ ಅಪಶಕನಗಳು ರಾಷ್ಟ್ರಾದ್ಯಂತ ನಡೀತವೆ. ಸರ್ವಕ್ಷತ್ರ ವಿನಾಶಾಯ. ಒಬ್ಬ ಕ್ಷತ್ರಿಯ ಉಳಿಯದಂತೆ ಎಲ್ಲರೂ ಸಾಯ್ತಾರೆ. ಭವಿಷ್ಯತಿ ವಿಷಾಂಪತೆ ತ್ವಾಮೇಕಂ ಕಾರಣಂ ಕೃತ್ವ. ನಿನ್ನನ ಕಾರಣ ಅಂತ ಮಾಡಿಕೊಂಡು ನಿನ್ನ ನೆಪದಲ್ಲಿ ಎಲ್ಲ ಜನ 18 ಅಕ್ಷೋಹಿಣಿ ಸಾಯ್ತಾರೆ ಅಂದ್ಬಿಟ್ಟು ವೇದವ್ಯಾಸರು. ಅಯ್ಯೋ ಅಂದ ಧರ್ಮರಾಜ, ನಾನು ಕಾರಣ ಆಗಬೇಕೆ? ಅವರವರು ಸಾಯೋದಕ್ಕೆ ನನ್ನ ಆಕ್ಷೇಪ ಇಲ್ಲ, ಭಗವತ್ ಸಂಕಲ್ಪವಿದ್ರೆ ನಾನು ಯಾಕೆ ಕಾರಣ ಆಗಬೇಕು ಅಂದ. ವೇದವ್ಯಾಸರು ಹೇಳಿದ್ರು, ನೀನು ಯಮಧರ್ಮ, ಅದಕ್ಕೆ ನಿಮ್ಮನ್ನು ಮುಂದೆ ಇಟ್ಟಿರೋದು, ನಿನ್ನ ನೆಪದಲ್ಲೆಲ್ಲ ಹೋಗಬೇಕು. ಈ ಯೋಚನೆ ಮಾಡಿಕೊಳ್ಳಿ. ಅಮಾವಾಸ್ಯೆ ಮುಹೂರ್ತ, ಜ್ಯೇಷ್ಠ ಮೂಲ ನಕ್ಷತ್ರ, ಶಿಶುಪಾಲ ಸಾಯುವುದು, ಅದಾದ ಮೇಲೆ ಜೂಜು ಕಟ್ಟೆ ಬರುವುದು, ಇದೆಲ್ಲ ಭಗವತ್ ಸಂಕಲ್ಪ. ಅದಾಗದೇ ಇದ್ರೆ ಕೌರವರ ವಿನಾಶವಿಲ್ಲ ಎಂಬುದಾಗಿ ಇದು ನಡೆಯಿತು.
ಬಂದವರೆಲ್ಲ ಎಲ್ಲೆಡಿಕೆ ತಾಂಬೂಲ ತಗೊಂಡು ಹೊರಟು. ಶಿಶುಪಾಲ ಸತ್ತಾಗ ದುರ್ಯೋಧನ ಎಲ್ಲಿದ್ದ ಅಂತ ಪ್ರಶ್ನೆ. ಅವನು ಚಕ್ರ ತಗೊಳ್ಳೋದಕ್ಕೂ ಅವನು ಕೂಗಾಡುವುದಕ್ಕೂ ಶಕುನಿ ನೋಡಿದ, ಅವನನ್ನು ಒತ್ತಿದ. ನಾವಿಲ್ಲಿದ್ರೆ ನಮ್ಗೆ ಅಪಾಯ, ಅವನ ತಲೆ ಮೊದಲು, ನಿನ್ ತಲೆ ಆಮೇಲೆ ನನ್ನ ತಲೆ, ಇಲ್ಲಿರೋದೇ ಬೇಡ ಅಂತ ಮೆಲ್ಲಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಅವರು ಬೇರೆ ಕಡೆ ತಮ್ಮ ಶಿಬಿರಕ್ಕೆ ಹೋಗಿಬಿಟ್ರು. ಶಿಶುಪಾಲ ಸತ್ತದ್ದನ್ನು ಕಣ್ಣಲ್ಲಿ ನೋಡಲಿಲ್ಲ. ಅಪ್ಪನಿಗೆ ಬಂದು ಹೇಳ್ತಾನೆ, ಶಿಶುಪಾಲ ಸತ್ತಾಗ ಕುರಿಗಳಂತ ನರಿಗಳಂತಿದ್ರು ಕ್ಷತ್ರಿಯರು, ಒಬ್ಬರೂ ತಲೆ ಎತ್ತಲಿಲ್ಲ. ಅಪ್ಪ, ನನಗೇನಾದ್ರೂ ಆಗತಿಯಾಗಿದ್ರೆ ಯಾರು ಸಹಾಯಕ್ಕೆ ಬರ್ತಿದ್ರು, ನೀ ಅರ್ಧರಾಜ್ಯ ಕೊಟ್ಟಿತ್ತಪ್ಪಾಯಿತು ಧರ್ಮರಾಜನಿಗೆ ಅಂತ ಅಲ್ಲಿ ಹೋಗಿ ಚುಟ್ಟು ಅವನು ಪ್ರಾಣ ತೆಗೆಯೋದೇ ಕೆಲಸ ಅವನಿಗೆ. ಆದ್ರೆ ಬೇಗ ಹೋಗಲಿಲ್ಲ, ಅಲ್ಲೇ ಇದ್ದ. ಉಳಿದವರೆಲ್ಲ ಹೋಗಿಬಿಟ್ರು. ಭೀಮ, ಅರ್ಜುನ, ಧರ್ಮರಾಜ ನೋಡ್ತಿದ್ದಾರೆ. ಇವ ಪೋಹ ಮಾಡ್ತಾನೆ. ಮನೆಗೆ ಬಂದಿದ್ದಾರೆ ಅತಿಥಿಗಳು. ನೀ ಯಾವತ್ತು ಹೊರಡ್ತೀರಿ ಅಂತ ಕೇಳೋದು ಹೇಗೆ? ಅದಕ್ಕೆ ಬೇರೆ ಉಪಾಯಾಂತರಗಳನ್ನು ಮಾಡಬೇಕು. ನಿಮ್ಮೂರಿಂದ ಯಾರೋ ಬಂದಾಗಿತ್ತು ನಿನ್ನೆ ಮಾತನಾಡಿಸೋದಕ್ಕೆ, ಪಾಪ ತುಂಬಾ ಕೆಲಸ ಇದೆ ಅಂತ ಕಾಣುತ್ತೆ. ನಾವೇನು ಆಕ್ಷೇಪ ಮಾಡೋದಿಲ್ಲ, ತುಂಬಾ ದಿವಸ ನಮ್ಮಲ್ಲಿ ಇರಬೇಕು ಅಂತ ನಮಗೇನು ಅಪೇಕ್ಷೆ ಇಲ್ಲ ಅಂತ. ಹಾಗೇನಿಲ್ಲ, ಅವರಷ್ಟು ಅವ್ರು ಇರ್ತಾರೆ, ನಾವಿದ್ದೇ ಇರ್ತೀವಿ ಅಂತ ಹೇಳಿದಾಗೆ 1-2 ತಿಂಗಳು ಜಾಂಡ ಹೂಡಿಬಿಟ್ಟ ದುರ್ಯೋಧನ ಅಲ್ಲಿ. ಪಾಂಡವರ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತಲ್ಲ, ಇಷ್ಟೊಂದು ಐಶ್ವರ್ಯ ಹೇಗೆ ಬಂತಿವರಿಗೆ, ಏನು ಉಪಾಯ ಮಾಡಬೇಕು, ಇದನ್ನ ಹ್ಯಾಕೆ ಕಸ್ಕೊಳ್ಬೇಕು ಅಂತ ಶಕುನಿಯು, ದುಶ್ಯಾಸನನು, ಕರ್ಣನು ಹೊಂಚು ಮಾಡಿ ಅಲ್ಲಿ ಸುಳಿತಾರೆ, ಇಲ್ಲಿ ಬರ್ತಾರೆ, ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ನೋಡಿ 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 ಹೊಟ್ಟೆ ಉಡ್ತಾ ಇದ್ದಾರೆ. ಒಂದು ದಿವಸ ಯಾರೂ ಇಲ್ಲ ಅಂತ ತಿಳ್ಕೊಂಡು ಸಭಾ ಮಂಟಪದೊಳಗೆ ದುರ್ಯೋಧನ ಪ್ರವೇಶ ಮಾಡಿದ. ರಾಜಸೂಯ ನಡೆದ ಅದ್ಭುತವಾದ ಮಂಟಪದಲ್ಲಿ ಆ ಮಯಾಸುರ ಮಾಡಿದ್ದು ಒಂದೊಂದು ಗೋಡೆ, ಕಂಬ, ಬೋದಿಗೆ, ಅದಕ್ಕೆ ಹಾಕಿರ್ತಕ್ಕಂಥ ರತ್ನಗಳು, ಅಲಂಕಾರಗಳು, ಪುಟ್ಟ ಪುಟ್ಟ ಸರೋವರಗಳು, ಬಾಗಿಲುಗಳು, ಸ್ಫಟಿಕಮಯವಾದ ಕಿಟಿಕೆಗಳು, ಗವಾಕ್ಷಗಳು. ಅದು ಒಂದು ಕಡೆ ಹೋಗ್ತಾ ಇದ್ದಾನೆ. ಒಂದು ಸರೋವರದಂತೆ ಪುಟ್ಟ ಕೊಳದಂತೆ ಕಂಡಿತು ಆ ಮಧ್ಯದಲ್ಲಿ, ಸಭಾಂಗಣದಲ್ಲಿ. ಅಲ್ಲಿ ನೀರಿರಬಹುದು ಅಂತ ತಿಳ್ಕೊಂಡು 2 ಕಾಲಲ್ಲಿ ಪಂಚೆ ಮೇಲೆ ಕೆತ್ತಕೊಂಡು ನಿಧಾನವಾಗಿ ಹೋದ. ಯಾರು ನೋಡಲಿಲ್ಲ ತಾನೆಯಿಂದ. ಕನ್ನಡಿಯಂತೆ ಸ್ಫಟಿಕದಂತೆ ಕಾಣ್ತಾ ಇದೆ, ನೀರಿನಂತೆ ಕಾಣ್ತಾ ಇದೆ. ಅಲ್ಲಿರುವ ತಾವರೆಗಳು ಈ ಕಡೆ ಆ ಕಡೆ ಬಾಗ್ತಾ ಇವೆ. ಇದು ನೀರೇ ಅಂದ್ಕೊಂಡು ಮೆಲ್ಲಕ್ಕೆ ಹೋದ. ಮಧ್ಯ ತನಕ ನಿಂತು ನೋಡ್ತಾನೆ, ನೀರಲ್ಲ, ಎಲೆಯಲ್ಲ. ನನಗೆ ಮೋಸ ಮಾಡಿಬಿಡ್ತು ದುರ್ಯೋಧನ, ಮಾನ ಮಾಡ್ತೇನೆ ನೋಡು ಅಂದ. ಅಂಥದೇ ಇನ್ನೊಂದಿತ್ತು, ಮುಂದಕ್ಕೆ ಹೋದ. ಇದೇನು ಬಿಡು, ನಮಗೆ ಗೊತ್ತಿಲ್ವೇ ಅಂತ ತಿಳ್ಕೊಂಡು ಹಾಗೆ ಹೋದ್ರೆ ಅಲ್ಲಿ ನೀರೇ ಇತ್ತು. ಧ್ವಸಕ್ಕಂತ ಕೆಳಗೆ ಬಿದ್ದು ಕೂಡಲೇ ಮೇಲಿದ್ದಳು ದ್ರೌಪದಿ. ಇದು ಔತ್ರೇಯ ಪಾಠದಲ್ಲಿದೆ, ದಾಕ್ಷಿಣಾತ್ಯ ಪಾಠದಲ್ಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ದ್ರೌಪದಿ ಮೇಲಿದ್ದವಳು ಕೈ ಹೊಯ್ದು ನಗ್ತಾ ಇದ್ದಾಳೆ. ಹೇಗೆ ನಕ್ಕಳಂತೆ? ಚಂಪೂ ಭಾರತದಲ್ಲಿ ವಲ್ಗತ್ಕುಚಂ ಪರಿಜಃ ಸ್ವಸ್ವಭಾವಲೋಕೆ ಮಾಂ ದ್ರೌಪದೀ ಮಣಿಭುವಿ ಸ್ಖಲಿತಂ ಯದುಚ್ಚೈಃ ತತ್ಸಾಧುಜಾತಮಿತಿ ವಕ್ತುಮಿವ ಸ್ನುಷಾಂ ಸ್ವಾಂ ಮತ್ಪ್ರಾಣವಾಯುರಯಂ ಉತ್ಕ್ರಮಣೇಚ್ಛುರಾಸ್ತೆ. ಈ ದುರ್ಯೋಧನನ ಮಾತು ಮುಂದೆ ಹೇಳ್ಕೊಳ್ತಾನೆ ಅಪ್ಪನಿಗೆ. ವಲ್ಗತ್ಕುಚಂ ಪರಿಹಸನ್ನೇ, ಎದೆ ಕುಲುಕಿ 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 ನಗ್ತಾ ಇದ್ದಾಳಂತೆ ದ್ರೌಪದಿ. ಮೊದಲೇ ಸುಂದರಿ, ಎದೆ ಮೇಲಿದ್ದು ಉತ್ತರಿಗೆ ಹಾರಿ ಹೋಯಿತು, ಅಷ್ಟು ಬಿದ್ದು ನಕ್ಕಿದ್ದಾಳೆ. ಕೈ ಹೊಯ್ದು ಅಷ್ಟೊಂದು ನಕ್ಕಿದ್ದಾಳೆ ಮೇಲುಗಡೆಯಿಂದ ಅವಳು. ಅಪ್ಪ, ನಾನೇನ್ ಮಾಡ್ಲಿ? ತತ್ ಸಾಧು ಜಾತಮಿತಿ, ಅವಳು ನಕ್ಕಿದ್ದು ಸರಿ ಅಂತ ಶಾಬಾಸ್ ಅಂತ ಹೇಳುವಂತೆ ನನ್ನ ಪ್ರಾಣವಾಯುವು ಮೇಲೆ ಕೆದ್ದು ಅವಳ ಜೊತೆಯಲ್ಲಿ ಚಪಾಳೆ ಹೊಡೆದು ಬಿಡ್ತು ಅಂತ ಪ್ರಾಣ ಹೋಗೋದ್ರಲ್ಲಿತ್ತು ನನಗೆ ಎಂಬುದಾಗಿ ಅದು ಹೇಳ್ಕೊಳ್ತಾನೆ. ನಿನಗೆ ಮಾಡ್ತೇನೆ ನೋಡು ಅಂದ. ಅಲ್ಲಿಂದ ಆಚೆಗೆ ಒಂದು ಕಡೆ ಬಾಗಿಲಂತ ಕಾಣ್ತಾ ಇತ್ತು. ಬಾಗಲಲ್ಲ, ಅದು ಸ್ಫಟಿಕದಲ್ಲಿ ಮಾಡಿದ್ರು. ನನಗೆ ಗೊತ್ತಿಲ್ವೇ ಬಾಗಲಲ್ವೇ ಅಂತ ತಿಳ್ಕೊಂಡು ನೇರ ಹೋದ. ದಪ್ ಅಂತ ತಲೆಗೆ ಬಡಿಯಿತು. ತಲೆ ಬಡಿದು ಕೂಡಲೇ ಮತ್ತೆ ತಿರುಗಿ ನೋಡಿದ. ಅಲ್ಲಿ ಭೀಮಸೇನ ನಿಂತಿದ್ದ. ಧೃತರಾಷ್ಟ್ರನ ಮಗನೇ, ಅಲ್ಲಿಲ್ಲ ಬಾಗಿಲು, ಇಲ್ಲಿದೆ ಅಂತ ಹೇಳಿದ ಅವನು. ಕುರುಡನ ಮಗನೇ ಅಲ್ಲಿಲ್ಲ, ಧೃತರಾಷ್ಟ್ರನ ಮಗನೇ ಅಂತಂದ. ನಮ್ಮಪ್ಪ ಕುರುಡಾದ್ರಿಂದ ಕುರುಡನ ಮಗ ಅಂತ ಬೈಲಿಲ್ವೋ ಇವನಪ್ಪ ಅರ್ಥ. ನಾ ಸರಿಯಾಗಿ ಹೇಳಿದ್ದೇನೆ ಅಂತ ಭೀಷ್ಮ. ಧೃತರಾಷ್ಟ್ರನ ಮಗನೇ, ಅಲ್ಲಿದೆ ಬಾಗಿಲು, ಇಲ್ಲಲ್ಲ. ಬದ್ದ ಪಂಚೆ ಎಲ್ಲ ಒದ್ದೆ, ಉಟ್ಕೊಳ್ಳೋಕೆ ಒದ್ದ. ಭೀಮ ಹುಟ್ಟಿದ್ದ ಬೇರೆ ಪಂಚೆಯನ್ನ ಉತ್ತರೀಯವನ್ನು ತರಿಸಿಕೊಟ್ಟು, ಮಗನೇ ಇಲ್ಲಿದೆ ಬಾಗಿಲು ಅಂತ ಕಳಿಸಿಕೊಟ್ರು. ನಾನು ಹೇಗೆ ಸಹಿಸಲಿ ಅಂತ ಅಪ್ಪನಿಗೆ ಬಂದು ಚಾಡಿ ಹೇಳಿದ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ. ಚಾಡಿ ಮಾತಿಗೆ ನಿಲ್ಲಿಸ್ತೇನೆ ಅಂತ ತಿಳ್ಕೋಬೇಡಿ.
சொல்லுங்க 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 நீங்க சொல்லுங்க. ಜೈ ಶ್ರೀರಾಮ್. ಇವತ್ತಿನ ಶಿಶುಪಾಲ ಮೋಕ್ಷಾಂತ ಸ್ವಾಮಿಗಳು ಹೇಳಿದಂಗೆ ಭಗವಂತನಿಗೆ ರಾಜಸೂಯಾಗದಲ್ಲಿ ಧರ್ಮರಾಜ ಸುವರ್ಣ ಪುಷ್ಪಾರ್ಚನೆ ಮಾಡಿದ ಅಂತ ಇವತ್ತಿನ ಕಥಾಭಾಗ. ಅದರಲ್ಲಿ ಇವತ್ತಿನ ವೈಕುಂಠ ಏಕಾದಶಿ ದಿನ ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಪ್ರಕಟಣೆ ಮಾಡಿದ್ವಿ. ಭಗವಂತನಿಗೆ 108 ಸ್ವರ್ಣ ಪುಷ್ಪದ ಮಾಡಿಸಿ ಅರ್ಚನೆ ಮಾಡಬೇಕು ಅಂತ. ಅದರಲ್ಲಿ ಸುಮತಿ ಎಂಬತಕ್ಕಂಥ ಒಬ್ಬ ಭಕ್ತರು 54 ಸ್ವರ್ಣ ಪುಷ್ಪಗಳನ್ನು ಇವತ್ತು ಭಗವಂತನಿಗೆ ಸಮರ್ಪಿಸಿದ್ದಾರೆ. ಇನ್ನ 54 ಪುಷ್ಪಗಳು ನಮಗೆ ಬೇಕಾಗಿದೆ. ಅದೊಂದು 18ನೇ ತಾರೀಕಿಂದ ಬ್ರಹ್ಮೋತ್ಸವ ಆರಂಭ ಆಗುತ್ತೆ. 23ನೇ ತಾರೀಕು ಬ್ರಹ್ಮರಥೋತ್ಸವ, 21ನೇ ತಾರೀಕು ತಿರುಕಲ್ಯಾಣೋತ್ಸವ. ಅದರೊಳಗಾಗಿ ಇನ್ನ 54 ಹೂ ಬಂದ್ರೆ 108 ಪುಷ್ಪ ಸ್ವರ್ಣ ಪುಷ್ಪದಿಂದ ಭಗವಂತನಿಗೆ ಅರ್ಚನೆ ಮಾಡೋಕೆ ಅನುಕೂಲ ಆಗುತ್ತೆ. ಇಚ್ಛೆ ಇರ್ತಕ್ಕಂಥವರು, ಇದರ ಬೆಲೆ ಏನು ಜಾಸ್ತಿ ಇಲ್ಲ, 2 ಹೂಗಳಿಗೆ ಸೇರಿ 1000 ರೂಪಾಯಿ ತರ ಏರ್ಪಾಡು ಮಾಡಿದ್ದಾರೆ. ಇಚ್ಛೆ ಇರ್ತಕ್ಕಂಥವರು ನಮ್ಮನ್ನ ಕಾಣಿದ್ರೆ ಈ ಒಂದು ಕೈಂಕರ್ಯವನ್ನು ಪೂರ್ಣಗೊಳಿಸೋಕೆ ಅವಕಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಆಚಾರ್ಯರ ಮುಖಾಂತರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ ಊರ್ಧ್ವಬಾಹುರ್ವಿರೋಮ್ನೇಶ ನ ಚ ಗಚ್ಚತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇಜ್ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಸ್ಯ ದುಃಖೇ ತ್ವನಿತ್ಯೇ ಜೀವೋ ನಿತ್ಯಃ ಹೇತುರಸ್ಯ ತ್ವನಿತ್ಯಃ ಕಾರ್ಷ್ಣಂ ವೇದಮಿಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥಃ ಶುಚಿಶ್ರೋತಃ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.